ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತಾಳೆಲ್ಲ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗಗಳಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ.
ಎಲ್ರಿಗೂ ಮುಂಜಾನೆ ನಮಸ್ಕಾರಗಳು. ಸಹೋದರ ಸಹೋದರಿ ಮತ್ತು ಸ್ನೇಹಿತರ ತಮ್ಮೆಲ್ಲರಿಗೂ ಕೂಡ ಭಾರತೀಯ ಕ್ರೈಸ್ತ ಸಭೆಯ ಪರವಾಗಿ ಈ ಒಂದು ಆರಾಧನೆಗೆ ಸ್ವಾಗತಿಸ್ತೇನೆ. ನಿಜಕ್ಕೂ ಮತ್ತೆ ದೇವರನ್ನ ಆರಾಧಿಸುವಂಥದ್ದು ಬಹಳ ಸಂತೋಷ. ಆದರೆ ಕೆಲವು ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳೋಣ. ನಾವು ಹೇಗೆ ದೇವರಿಗೆ ಆರಾಧಿಸಲಿಕ್ಕೆ ಸಾಧ್ಯ? ಒಂದು ವೇಳೆ ನನ್ನ ಜೀವನದಲ್ಲಿ ಏನು ಆಗ್ತದೆ ಅಂತ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ನಾನು ಹೇಗೆ ದೇವರೊಟ್ಟಿಗೆ ಸಂಬಂಧ ಬೆಳೆಸಲಿಕ್ಕೆ ಸಾಧ್ಯ? ಒಂದು ವೇಳೆ ಆತನೊಟ್ಟಿಗೆ ನಾನು ಮಾತನಾಡ್ತಾ ಇಲ್ಲ ಅಂದರೆ, ನಾನು ಹೇಗೆ ನನ್ನ ದೃಷ್ಟಿಕೋನವು ಯೇಸು ಕ್ರಿಸ್ತನ ಮೇಲೆ ಹಾಕಲಿಕ್ಕೆ ಸಾಧ್ಯ? ಒಂದು ವೇಳೆ ನನ್ನ ಕಣ್ಣು ತುಂಬ ನೀರು ತುಂಬಿಕೊಂಡಿದೆಯಾದರೆ, ಹಾಗಾದರೆ ನಾವು ಯೋಬನ ರೀತಿಯಲ್ಲಿ ಆಗಬೇಕಾಗಿದೆ. ವಾಕ್ಯವನ್ನು ಓದಿಕೊಳ್ಳೋಣ. ಯೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ. ಬತ್ತಲೆಯಾಗಿ ನನ್ನ ತಾಯಿಯ ಗರ್ಭದಿಂದ ಹೊರಟು ಬಂದೆನು, ಬತ್ತಲೆಯಾಗಿ ತಿರುಗಿ ಹೋಗಬೇಕು. ಯೆಹೋವನು ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ಹೆಸರಿಗೆ ಸ್ತೋತ್ರ ಎಂದು ಹೇಳಿ ಆರಾಧಿಸುವೆನು. ಸೊ ಯೋಬನು ತನ್ನ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳಾಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಸಂಕ್ಷಿಪ್ತವಾಗಿ ಆತನ ಅರ್ಥ ಮಾಡಿಕೊಂಡಿದ್ದನು. ಇದು ಎಲ್ಲವೂ ಕೂಡ ದೇವರಿಂದ ಬಂದಿದೆ. ನಾನು ತಾಯಿಯ ಗರ್ಭದಿಂದ ಹೇಗೆ ಬಂದೆನೋ ಹಾಗೆ ಮತ್ತೆ ಹಿಂತಿರುಗಿ ಹೋಗುವೆನು. ಎಲ್ಲವೂ ಕೂಡ ಮಧ್ಯದಲ್ಲಿ ಏನೆಲ್ಲ ಬಂದಿದೆಯೋ ಅದು ಒಳ್ಳೆಯದು ಅಥವಾ ಕಷ್ಟಗಳಾಗಿರ್ಬೋದು, ಆಶೀರ್ವಾದವಾಗಿರ್ಬೋದು, ಎಲ್ಲವೂ ಕೂಡ ಆತನಿಂದ ಮಾತ್ರ ಬಂದಿದೆ. ಹಾಗಾಗಿ ನಾನು ಆತನಿಗೆ ಸ್ತೋತ್ರ ಹೇಳ್ತೇನೆ ಎಂಬುದಾಗಿ ಆರಾಧಿಸ್ತಾ ಇದ್ದಾನೆ. ಸಹೋದರ ಸಹೋದರಿ, ಒಂದು ವೇಳೆ ಸಂಕ್ಷಿಪ್ತವಾಗಿ ಪರಿಪೂರ್ಣವಾಗಿ ದೇವರಿಗೆ ಆರಾಧಿಸಬೇಕಂದ್ರೆ ನಾವು ಆತನ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ನಾವು ಹೇಗೆ ಅಂದುಕೊಳ್ತಾ ಇದ್ದೀವಿ, ಏನಾಗ್ತಾ ಇದೆ ನಮ್ಮ ಜೀವನದಲ್ಲಿ ಅಂತ ಎಕ್ಸಾಕ್ಟಾಗಿ ನಾವು ದೇವರಿಗೆ ಹೇಳ್ಕೊಳ್ಬೇಕು. ಯೋಬನ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಆಗುವಂಥ ಗೊಂದಲಗಳಾಗಿರ್ಬೋದು, ಚಿಂತೆಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಯೋಬನ ರೀತಿಯಲ್ಲಿ ನಮ್ಮನ್ನು ನಾವು ಮಾತಾಡಬೇಕಾಗಿದೆ. ದೇವರೊಟ್ಟಿಗೆ ಪರಿಪೂರ್ಣವಾಗಿ ಪೂರ್ಣ ತೆರೆದ ಮನಸ್ಸಿನಿಂದ ನಾವು ಮಾತಾಡಬೇಕಾಗಿದೆ. ಯಾಕೆ ಆ ರೀತಿಯಾಗಿ ಮಾಡ್ತಾನೆ ಅಂದರೆ, ದೇವರು ಒಳ್ಳೆಯವನಾಗಿದ್ದಾನೆ, ಆತನು ಬಹಳ ಶಕ್ತಿಯುಳ್ಳ ದೇವರಾಗಿದ್ದಾನೆ. ಆತನು ಪ್ರತಿಯೊಂದೊಂದು ವಿಷಯವೂ ಕೂಡ ನಿನ್ನ ಜೀವನದಲ್ಲಿ ಆಗುವಂಥದ್ದನ್ನು ಗಮನವಿಟ್ಟು ನೋಡ್ತಾನೆ. ಆತನಿಗೆ ಎಲ್ಲದರ ಮೇಲೆ ಹತೋಟಿ ಇದೆ, ಆತನ ಕಂಟ್ರೋಲಲ್ಲಿದೆ. ಮತ್ತು ನಿನ್ನ ಜೀವನದ ಬಗ್ಗೆ ಆತನಲ್ಲಿ ಯೋಜನೆ ಇದೆ, ಮತ್ತು ನಿನ್ನನ್ನು ಆತನು ರಕ್ಷಣೆ ಮಾಡುತ್ತಾನೆ. ಈ ವಿಷಯಗಳು ನನಗೆ ಆತನೊಟ್ಟಿಗೆ ತೆರೆದ ಮನಸ್ಸಿನಿಂದ ಮಾತಾಡಲಿಕ್ಕೆ ಸಹಾಯ ಆಗುತ್ತೆ. ಒಂದು ವೇಳೆ ಆ ರೀತಿಯಾಗಿ ನಾವು ಬಂದಾಗ ಆತನಿಗೆ ಪೂರ್ಣ ಮನಸ್ಸಿನಿಂದ ನಾವು ಆರಾಧನೆ ಮಾಡಬಹುದು. ಆತನಲ್ಲಿ ಭರವಸೆ ಬಿಟ್ಟಾಗ ಆತನಿಗೆ ಪರಿಪೂರ್ಣವಾಗಿ ನಾವು ಆರಾಧನೆಯಲ್ಲಿ ನಾವು ಭಾಗವಹಿಸಬಹುದು. ಸಹೋದರ ಸಹೋದರಿ, ನಮ್ಮನ್ನು ಉತ್ಸಾಹಪಡಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಏನಾದರೂ ಆಗ್ತಾ ಇದ್ರೂ ಕೂಡ ಒಂದು ವೇಳೆ ನನ್ನನ್ನು ಆತನೊಟ್ಟಿಗೆ ಮಾತನಾಡಿದೆಯಾದರೆ, ಆತನು ಒಳ್ಳೆಯವನಾಗಿದ್ದಾನೆ, ನಿನ್ನನ್ನು ಸಹಾಯ ಮಾಡುವ ಆತನಾಗಿದ್ದಾನೆ. ಇವಾಗ ನಾವು ದೇವರ ವಾಕ್ಯವನ್ನು ವಿನ್ಸೆಂಟ್ ಸಹೋದರರು ಹೇಳಲಿದ್ದಾರೆ. ಅದರೊಟ್ಟಿಗೆ ನಾವು ಕಮ್ಯುನಿಯಲ್ಲಿ ಕೂಡ ಭಾಗವಹಿಸಲಿದ್ದೇವೆ. ನಾವೆಲ್ಲರೂ ಕೂಡ ಬಹಳ ಉಲ್ಲಾಸದಿಂದ ದೇವರನ್ನು ಆರಾಧಿಸೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕದ ತಂದೆಯಾದ ದೇವರೇ, ನೀನು ಬಹಳ ಒಳ್ಳೆಯವನಾಗಿದ್ದಿ. ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡುವಾತನಾಗಿದ್ದಿ. ನಮ್ಮ ಜೀವನಕ್ಕೆ ನೀನು ಯೋಜನೆಗಳನ್ನು ಹಾಕಿಕೊಂಡಂಥ ದೇವರಾಗಿದ್ದಿ. ನಮ್ಮನ್ನು ರಕ್ಷಣೆ ಮಾಡುವಂಥ ದೇವರು ನಿನ್ನಾಗಿದ್ದಿ. ಒಂದು ವೇಳೆ ನಾವು ನಿನ್ನ ಸನ್ನಿಧಾನಕ್ಕೆ ಬಂದು ನಮ್ಮ ಯೋಚನೆಗಳು, ನಮ್ಮ ಆಲೋಚನೆಗಳ ಬಗ್ಗೆ ನಾವು ಹೇಳಿಕೊಂಡಾಗ, ತೆರೆದ ಮನಸ್ಸಿನಿಂದ ಮಾತಾಡಿದಾಗ, ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾಗ, ದೇವರೇ, ಅದು ನಿನಗೆ ಒಂದು ಸಲ್ಲಿಸುವಂಥ ಆರಾಧನೆಯಾಗಿದೆ. ದೇವರಿಗೂ ನಮ್ಮಲ್ಲಿರುವಂಥ ಗೊಂದಲಗಳು ತೆಗೆದುಹಾಕು, ನಮ್ಮಲ್ಲಿರುವಂಥ ಚಿಂತೆಗಳನ್ನು ತೆಗೆದುಹಾಕು. ನಿನ್ನನ್ನು ಆರಾಧಿಸುವಾಗ ಪೂರ್ಣ ಮನಸ್ಸಿನಿಂದ ಆರಾಧಿಸುವಂತೆ ನಿನಗೆ ಯೋಗ್ಯತೆಯನ್ನು ತರಲಿಕ್ಕೆ ಆಗುವಂತೆ ನಿನ್ನ ಸಹಾಯ ಮಾಡು. ಕೊಟ್ಟಂಥ ಈ ಸಮಯಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ನಿನ್ನ ಆರಾಧನೆಯಲ್ಲಿ ಭಾಗವಹಿಸುವಾಗಲೂ, ಹಾಡುವಾಗಲೂ, ವಾಕ್ಯ ಕೇಳುವಾಗಲೂ, ನಿನ್ನ ದೇಹದಲ್ಲಿ ರಕ್ತದಲ್ಲಿ ಭಾಗವಹಿಸುವಾಗಲೂ ಎಲ್ಲವೂ ಕೂಡ ನಿನಗೆ ಮಹಿಮೆಯಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕೊಟ್ಟಂಥ ಈ ಸಮಯಕ್ಕಾಗಿ ಸ್ತೋತ್ರ ಹೇಳುತ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ಯೇಸುವಿನ ಪರಿಶುದ್ಧ ದಿವನಾಮದಲ್ಲಿ ಬೇಡ ನಂಬಿ ಆಶೀರ್ವಾದ ಹೊಂದಿದ್ದನ್ನು ಪರಲೋಕ ಜೀವನ ತಂದೆಯೇ, ಆಮೆನ್.
ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ ಅನ್ಯವೆಂದು ಚಳ್ಳರನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ ಅನ್ಯವೆಂದು ಚಳ್ಳರನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ ಕುಳರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ ಕುಳರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ. ನಮಸ್ಕಾರ ಸಹೋದರ ಸಹೋದರರೇ ಮತ್ತು ಸ್ನೇಹಿತರೆ, ಒಂದು ಭಾನುವಾರ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರನ್ನು ಒಂದು ಪುಟಾಣಿ ತೆರೆಯಲ್ಲಿ ನೋಡೋದಲ್ಲಿ ತುಂಬ ಸಂತೋಷ ಪಡುತ್ತೇವೆ. ಖಂಡಿತವಾಗಿಯೂ ಕಳೆದ 1.5 ವರ್ಷಗಳಿಂದ ಒಂದು ಆತಂಕದ ಒಂದು ವಾತಾವರಣ ಇದ್ದರೂ ದೇವರ ಕೃಪೆಯಿಂದ ನಾವು ಈ ದಿನ ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಾಗಿದೆ. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳೋಣ. ಈ ದಿನ ಸಂದೇಶ ಏನೆಂದರೆ ಸಂತೋಷವಾಗಿರಿ, ಸಂತೋಷಿಸಿರಿ, ಸಂತೋಷ ಪಡಿರಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಪ್ಯಾಂಡಮಿಕ್ ಸಾಂಕ್ರಾಮ ರೋಗಗಳು ಹೆಚ್ಚುತ್ತಾ, ನೋವು ಜಾಸ್ತಿ ಆಗ್ತಾ, ಕೆಲಸಗಳನ್ನು ಕಳ್ಕೊತಾ, ಆದಾಯ ಕಡಿಮೆ ಆಗ್ತಾ, ಇಂಥ ಸಮಯದಲ್ಲಿ ಸಂತೋಷವಾಗಿರೋದು, ಅದೊಂದು ಸರಿಯಾದ ಒಂದು ಶೀರ್ಷಿಕೆ ಇಲ್ಲ ಅಂತ ನನಗೆ ಅನ್ನಿಸ್ತು. ಆದರೂ ದೇವರ ವಾಕ್ಯದಲ್ಲಿ ಅದರ ಅರ್ಥನೇ ಬೇರೆಯಾಗಿದೆ. ಅನೇಕ ವೇಳೆಯಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಏನೂ ಸಂತೋಷನೇ ಇರೋದಿಲ್ಲ, ಏನೋ ಒಂಥರ ಏನೋ ಒಂದು ಮಂದ ಇರುತ್ತದೆ. ಕೆಲವೊಮ್ಮೆ ಅದು ಅರ್ಥನೇ ಆಗಿಲ್ಲ, ಯಾಕೆ ಕಾರಣಕ್ಕೋಸ್ಕರ ಅದಾಗ್ತಿದ್ದೇನೋ ಗೊತ್ತಿಲ್ಲ. ಮೇ ಬಿ ಸುಮಾರು ನಿಮಗೂ ಸಹ ಅಂತ ಒಂದು ಭಾವನೆಗಳಿರ್ಬೋದು. ಈ ದಿನ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದ ಶೀರ್ಷಿಕೆಯಲ್ಲಿ ದೇವರ ವಾಕ್ಯದಿಂದ ನೋಡೋಣ. ಒಂದು ಸಣ್ಣ ಒಂದು ಹಾಸ್ಯ, ಇತ್ತೀಚೆಗೆ ಈ ಒಂದು ಪ್ಯಾಂಡಮಿಕ್ ಡೇಸಲ್ಲಿ ಸುಮಾರು ಜೋಕ್ಸ್ಗಳು ಓಡಾಡ್ತಾ ಇರುತ್ತೆ. ಅದು ನಾವು ಓದ್ತಾ ನಮ್ಮನ್ನು ನಾವೇ ಸ್ವಲ್ಪ ಮನರಂಜಿಸ್ತಾ ಇದ್ದೀವಿ. ಅದರಲ್ಲಿ ಗಂಡ ಹೆಂಡತಿ ಬಗ್ಗೆ ಸುಮಾರು ನಡೀತಾ ಇರುತ್ತೆ. ಇತ್ತೀಚೆಗೆ ನೋಡಿದಲ್ಲಿ ನನಗೆ ಸ್ವಲ್ಪ ನಗು ಬಂದ ಕೆಲವು ಹಾಸ್ಯಗಳಲ್ಲಿ 2 ಹೇಳಲು ಇಷ್ಟಪಡ್ತೀನಿ. ಒಂದು, ಹೆಂಗಸರ ಬಗ್ಗೆ ಹೆಂಗೆ ಯಾವಾಗಲೂ ಹೆಂಗಸರನ್ನ ಕೆಳಗಾಗೋದಿಲ್ಲ, ಗಂಡಸರನ್ನ ಕೆಳಗೋದು, ಈ ರೀತಿಯಾಗಿರುತ್ತೆ ಅಂತ ಸುಮ್ಮನೆ ಹಾಸ್ಯಗೆ. ಸೊ ಈ ರೀತಿಯಾಗಿ
ಒಂದಿನ ಒಂದು ಗಂಡ ಹೆಂಡತಿ ಹೋಗ್ತಾ ಇದ್ದಾರೆ. ಗಂಡ ಹೆಂಡತಿನ ತುಂಬ ಪ್ರೀತಿಸ್ತಾನೆ. ರಾತ್ರಿ ಹೋಗ್ತಿರುವಾಗ ನಾಯಿ ಒಂದು ಅಟ್ಟಿಸ್ಕೊಂಡು ಬರುತ್ತೆ. ಸೊ ಗಂಡ ಅಲ್ಲಿ ಇಲ್ಲಿ ಹುಡುಕಿ ನೋಡ್ತಾನೆ, ಕಲ್ಲೇನ ಸಿಗುತ್ತೆ, ಏನೂ ಸಿಗಲ್ಲ. ಸೊ ಇನ್ನೇನು ನಾಯಿ ಬಂದು ಕಚ್ಚಿಬಿಡುತ್ತೆ ಹೆಂಡತಿನ ಕಾಪಾಡಬೇಕಂತ ಹೆಂಡತಿನ ಮೇಲೆ ಎತ್ಕೊಂಡು ನಾಯಿನೇ ದುರ್ಗುಟ್ಕೊಂಡು ನೋಡ್ತಾ ಇರ್ತಾನೆ ಅಂತ. ಸೊ ಇದನ್ನೆಲ್ಲ ನೋಡಿ ನಾಯಿಗೇನೋ ಒಂದು ವಿಚಿತ್ರ ಅನ್ನಿಸ್ಬಿಟ್ಟು ನಾಯಿ ಹೊಂಟೋಯ್ತು. ಸೊ ಕೇಳಿದಾಗ ಇಳಿಸ್ತಾನೆ ಹೆಂಡ್ತಿಗೆ. ಫುಲ್ ಗಂಡ ಖುಷಿಯಾಗಿರ್ತಾನೆ, ಏನೋ ನನ್ನ ಬಗ್ಗೆ ಹೇಳ್ತಾಳಂತ. ಹೆಂಡ್ತಿ ಹೇಳ್ತಾಳೆ, ನಿನ್ನಂಥ ಗಂಡನ ಎಲ್ಲೂ ನೋಡಿಲ್ಲ, ನಾಯಿ ನೋಡೋಕ್ಕೆ ಕಲ್ ಸಿಕ್ಕಿಲ್ಲ ಅಂದ್ಬಿಟ್ಟು ನನ್ನನ್ನೇ ಎತ್ಕೊಂಡೆ ಹೊಡೆಯೋಕ್ಕೆ ಅಂತ. ಸೊ ಇದು ಒಂದು ಸಣ್ಣ ಹಾಸ್ಯ. ಅದಕ್ಕೆ ಹೆಂಡತಿದ್ದು ಇನ್ನೊಂದು ಹೆಂಡತಿಗಳು ಬರೆದಿರೋ ಒಂದು ಹಾಸ್ಯ ಇದೆ. ಗಂಡ ಹೆಂಡತಿಗೆ ಜಗಳ. ಅದರಲ್ಲಿ ಗಂಡನಿಗೆ ಸಿಟ್ಟು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸಿಕ್ಕಿಬಿಡುತ್ತೆ. ಅವನು ಹೇಳ್ತಾನೆ, ನನ್ನ ತಾಳ್ಮೆನ ಪರೀಕ್ಷಿಸ್ತಿದ್ಯಾ, ಹಿಂಗೆ ಇದ್ದರೆ ನನ್ನಲ್ಲಿರುವ ಮೃಗ ಹೊರಗೆ ಬಂದುಬಿಡುತ್ತೆ ಅಂತ. ಅದಕ್ಕೆ ಹೆಂಡತಿ ಹೇಳ್ತಾಳಂತೆ, ಬರಲಿ ನಿನ್ನೊಳಗಿರುವ ಮೃಗ ಬರಲಿ, ಇಲಿಗೆಲ್ಲ ನಾನು ಹೆದರಲ್ಲ ಅಂತ ಹೇಳಿರ್ತಾರಂತೆ. ಇದೊಂದು ಸುಮ್ಮನೆ ಹಾಸ್ಯ. ಓಕೆ, ಈ ಒಂದು ಸಮಯದಲ್ಲಿ ನಾವು ಸಂತೋಷಿಸಿರಿ ಸಂತೋಷ ಪಡಿರಿ ಎಂಬ ಒಂದು ಶೀರ್ಷಿಕೆಯಲ್ಲಿ ನಾವು ಸಂದೇಶನ ಕೇಳಕ್ಕೆ ಮುಂಚೆ ಒಂದು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯಪ್ಪ ಸ್ವಾಮಿ, ಒಂದು ಸುಂದರವಾದ ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ಆರಾಧಿಸುವ ಒಂದು ಅದ್ಭುತವಾದ ಉನ್ನತವಾದ ಭಾಗ್ಯವನ್ನು ನೀಡಿದ್ದಕ್ಕೆ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ಇಡೀ ವಾರದ ಒಂದು ಕೆಲಸಗಳು, ಇಡೀ ವಾರದ ಒಂದು ಅನೇಕ ವಿಷಯಗಳು, ಗೊಂದಲಗಳು, ಒತ್ತಡಗಳು, ಇವನ್ನೆಲ್ಲ ಮಧ್ಯದಲ್ಲಿ ಒಂದು ಭಾನುವಾರದ ಬೆಳಗ್ಗೆ ಎಲ್ಲರೂ ತಂದೆ ನಮ್ಮ ಆತ್ಮ ಸಂತೃಪ್ತಿಗೋಸ್ಕರ ನಿಮ್ಮ ವಾಕ್ಯವನ್ನು ಕೇಳಬೇಕಂತ ಕುಳಿತಿದ್ದೇವೆ ತಂದೆ. ಅಪ್ಪ ಸ್ವಾಮಿ, ನಿಮ್ಮ ವಾಕ್ಯವನ್ನು ಹೇಳಿಕೊಡಲು ಯೋಗ್ಯನು ನಾನಲ್ಲ ತಂದೆ, ಆದರೆ ನಿಮ್ಮ ವಾಕ್ಯ ಉನ್ನತವಾದದು. ಪವಿತ್ರಾತ್ಮ ಮುಖಾಂತರ ನನ್ನ ಉಪಯೋಗಿಸಿ ಮಾತಾಡಿರಿ ತಂದೆ. ಅದೇ ರೀತಿ ತಂದೆ, ಇಲ್ಲಿ ಕೇಳುಗರೆಲ್ಲರನ್ನು ಪವಿತ್ರಾತ್ಮನ ಮುಖಾಂತರವಾಗಿ ತುಂಬಿ ನೀವು ಅದನ್ನು ಯಾವ ರೀತಿ ಅರ್ಥೈಸಿಕೊಳ್ಳಬೇಕಂತ ಇಷ್ಟಪಡ್ತೀರೋ ಆ ರೀತಿ ಅರ್ಥೈಸಿಕೊಳ್ಳೋದಕ್ಕೆ ಸಹಾಯ ಮಾಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ಸೊ ಈ ಸಂತೋಷಿಸಿರಿ ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ಬ ಯೇಸುವಿನ ಭಕ್ತರಿಗೆ, ವಿಶ್ವಾಸಿಗಳಿಗೆ, ಶಿಷ್ಯರಿಗೆ ಮೊದಲು ಬರುವ ಒಂದು ನೆನಪಿನ ವಚನ ಫಿಲಿಪಿಯರು 4ನೇ ಅಧ್ಯಾಯ 4ನೇ ವಚನ. ಹೌದು, ಅದನ್ನು ನೆನಪಿಸ್ಕೊಳ್ಳೋಣ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ನಾನು ತಿರುಗಿ ಹೇಳುತ್ತೇನೆ. ಈ ಒಂದು ಸಮಯದಲ್ಲಿ ಇಲ್ಲಿ ನಾವು ಗಮನಿಸಬೇಕು, ಪೌಲನು ಸಹ ಹೇಳಿ ಸಂತೋಷಿಸಿರಿ, ನಾನು ತಿರುಗಿ ಹೇಳುತ್ತೇನೆ ಸಂತೋಷ ಪಡಿರಿ ಅಂತ. ಯಾಕೆಂದರೆ ನಮ್ಮಲ್ಲಿ ಹೇಳಿದಲ್ಲ, ಸಹಜವಾಗಿರೋದು ನಮ್ಮಲ್ಲಿ ಒಳಗೆ ಒಂದು ಸಂತೋಷವಿಲ್ಲದು ವಿಷಯ. ಯಾಕೆಂದರೆ ನಮ್ಮ ಸಂತೋಷ ಸಾಮಾನ್ಯವಾಗಿ ನಮ್ಮ ನಿರೀಕ್ಷೆಗಳು, ಏನನ್ನು ನಿರೀಕ್ಷಿಸ್ತೀವೋ, ಏನನ್ನು ಎದುರು ನೋಡ್ತೀವೋ ಅದರಂತೆ ಆದರೆ ಒಂದು ಸಂತೋಷ. ಮೊನ್ನೆ ಸಹ ಕೊಹ್ಲಿ ಟಾಸ್ ವಿನ್ ಮಾಡಿದ್ರು 3ನೇ ಟೆಸ್ಟಲ್ಲಿ. ನಾವೆಲ್ಲ ಖುಷಿಪಟ್ಟಿವಿ, ಹಾಗೆ ಬ್ಯಾಟಿಂಗ್ ತೊಗೊಂಡ್ರು. ನೋಡೋದು ಕೂತ್ಕೊಂಡ್ರು, ಒಂದು 78 ರನ್ಗಳಿಗೆಲ್ಲ ಆಲ್ ಔಟ್ ಆಗಿಬಿಟ್ರು. ಆಮೇಲೆ ಅವರು ಓಡ್ಕೊಂಡೇ ಹೋಗ್ಬಿಟ್ರು. ಅಥವಾ ಕೆಲವೊಮ್ಮೆ ನಮ್ಮ ಅನುಭವಗಳಲ್ಲಿ ಸಂತೋಷ ಪಡ್ತೀವಿ. ಸೊ ನಮ್ಮ ನಿರೀಕ್ಷೆ ಕೆಳಗೋದಾಗ ಸಂತೋಷ ಹೋಗ್ಬಿಡುತ್ತೆ, ಅಥವಾ ನಿರೀಕ್ಷೆ ಅಂತೆ ನಡ್ಕೊಂಡ್ರೆ ಸಂತೋಷ ಇರುತ್ತೆ, ಅಥವಾ ನಮ್ಮ ಅನುಭವಗಳ ಮೇಲೆ ಅದರಲ್ಲಿರುವ ಒಂದು ಸಂತೋಷ ಇರುತ್ತೆ. ಆದರೆ ಅದು ಅಲ್ಪ ಕಾಲದಲ್ಲಿ. ಒಂದು ಬಲೂನ್ ಥರ ಉಬ್ಬುತ್ತಾ ಇರುತ್ತೆ, ಒಂದು ಪಿನ್ ಹಾಕಿದ್ರೆ ಸಟ್ಟು ಆ ಥರ ಬಟ್ ಅಂತ ಒಡೆದು ಹೋಗುತ್ತದೆ. ಸೊ ಸುಮಾರು ಜನರು ನನಗೆ ಹೇಳ್ತಾರೆ, ವಿನ್ಸೆಂಟ್ ನೀವು ಹೆಂಗೆ ಯಾವಾಗಲೂ ನಗ್ತಾ ಇರ್ತೀರ? ಒಂದು ನಿಮಗೆ ನಿಜ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಆತ್ಮೀಯ ಸ್ನೇಹಿತರು ಕೇಳಿರಿ, ನನ್ನಂಥ ಒಂದು ದುಃಖಿ ಯಾರೂ ಇಲ್ಲ. ಅನೇಕ ವಿಷಯಗಳು ಚೆನ್ನಾಗಿ ನಡೀತಿದ್ರು, ಏನೋ ಒಂದು ದುಃಖ, ಏನೋ ಒಂದು ಕಷ್ಟ, ನಾನೊಂದು ಬೇಸರ. ಸೊ ನನಗೆ ಇದು ಒಂದು ಸೂಕ್ತವಾದ ಪಾಠ ಅಂತ ಅಂದ್ಕೊಂಡಿದ್ದೀನಿ. ಈ ದಿನ ಎಲ್ಲರೂ ಸೇರಿ ಈ ವಚನದಿಂದ ಈ ಪಾಠವನ್ನು ಕೇಳೋಣ. ಸಂತೋಷಿಸಿರಿ ಸಂತೋಷ ಪಡಿರಿ. ನಾವು ನೋಡ್ತೀವಿ, ಕರ್ತನಲ್ಲಿ ಸಂತೋಷ ಪಡಿರಿ ಅಂತ ವಚನ ಹೇಳುತ್ತದೆ. ಯೋಹನ 15ನೇ ಅಧ್ಯಾಯ ತಗೊಂಡ್ರೆ ಸಹ ಅದರಲ್ಲಿ ಹೇಳ್ತಾರೆ, ಯೇಸು ನಾನೇ ದ್ರಾಕ್ಷಿ ಬಳ್ಳಿ, ನೀವು ಅದರ ಕೊಂಬೆಗಳು. ಓಕೆ, ಸೊ ಅವ್ರು ಹೇಳ್ತಾರೆ, ನೀನು ನನ್ನಲ್ಲಿ ಉಳ್ಕೊಂಡ್ರೆ ಮಾತ್ರ ನೀನು ಫಲವಂತನಾಗಿರ್ತೀವಿ. 11ನೇ ವಚನ ಹೇಳುತ್ತದೆ, ಆಗ ನನ್ನ ಆನಂದವು ನಿನ್ನಲ್ಲಿರುತ್ತದೆ, ನಿನ್ನ ಆನಂದ ಸಂಪೂರ್ಣವಾಗಿರ್ತದೆ. ಕ್ರಿಸ್ತನಲ್ಲಿದ್ದರೆ ಮಾತ್ರ ನಮಗೆ ಸಂತೋಷ ಸೋದರರೇ. ಯಾಕೆಂದರೆ ನಾವು ಬಯಸುವ ಅನೇಕ ಸಂತೋಷಗಳು ನಾನು ಮುಂಚೆನೇ ಹೇಳಿದಂಗೆ ಹೊರಗಿರುವ ಅನುಭವಗಳು ಮತ್ತು ನಿರೀಕ್ಷೆಯಲ್ಲಿ. ಒಂದು ಗುರು ಒಂದು ದಿನ ಬೆಳಗ್ಗೆ ಬಂದು ತನ್ನ ಶಿಷ್ಯರೆಲ್ಲ ಬರುವಾಗ ಏನೋ ಹುಡುಕ್ತಾ ಇದ್ರಂತೆ. ಎಲ್ಲ ಶಿಷ್ಯರು ಅವರು ಸಹ ಕೇಳಿ, ಗುರುಗಳು ಏನು ಹುಡುಕ್ತಾ ಇದ್ರಿ? ನಾನೊಂದು ಸೂಜಿಯನ್ನು ಹುಡುಕ್ತಾ ಇದ್ದೀನಿ. ಹೌದಾ ಸರಿ ಅಂತ ಅವರು ಹುಡುಕಿದ್ರೆ ಹುಡುಕಿ ಎಲ್ಲ ಸಿಕ್ಕಲ್ಲ. ಒಬ್ಬ ಶಿಷ್ಯ ಕೇಳಿದ್ನೆ, ಗುರುಗಳೇ ಕೊನೆಯದಾಗಿ ಆ ಸೂಜಿನ ಎಲ್ಲಿ ನೋಡಿದ್ರಿ? ಅವ್ರೇನೋ, ನಾನು ರಾತ್ರಿ ಮನೆ ಒಳಗೆ ಬಟ್ಟೆಯನ್ನು
ಉಲಿತಿರುವಾಗ ಅಲ್ಲೆಲ್ಲೋ ಬಿಟ್ಟೆ ಅಂತ. ಅದಕ್ಕೆ ಶಿಷ್ಯ ಹೇಳಿದಂತೆ, ಗುರುಗಳೇ, ಮನೆ ಒಳಗೆ ಕಳ್ಕೊಂಡ ಸೂಜಿಯನ್ನು ಮನೆ ಹೊರಗೆ ಅಂಗಳದಲ್ಲಿ ಹುಡುಕಿದರೆ ಸಿಗತ್ತಾ? ಆಗ ಗುರುಗಳ, ಹೌದು, ಇದೇ ನಾನು ಇವತ್ತಿನ ಪಾಠದ ಶೀರ್ಷಿಕೆ ಆಗಿದೆ ಅಂತ ಹೇಳಿದ್ರಂತೆ. ನಾವು ಮನುಷ್ಯರು ಅಂತರಾಳದೊಳಗೆ ಹುಡುಕಬೇಕಾದ ಸಂತೋಷನ ಬಿಟ್ಟುಬಿಟ್ಟು ನಾವು ಹೊರಗೆ ಬಂದು ಬೇರೆ ಒಂದು ಅನುಭವಗಳಲ್ಲಿ, ನಾವು ಮಾಡುವ ಕೆಲಸಗಳಲ್ಲಿ ಜನರು ನಮ್ಮನ್ನು ಯಾವ ರೀತಿ ವರ್ತಿಸ್ತಾರೆ ಆ ವಿಷಯದಲ್ಲಿ, ನಮ್ಮ ಬಗ್ಗೆ ಏನು ಹೇಳ್ತಾರೆ ಅಂಥ ವಿಷಯದಲ್ಲಿ, ಈ ರೀತಿಯಾದ ವಿಷಯದಲ್ಲಿ ನಾವು ಸಂತೋಷ ಹುಡುಕ್ತಾ ಇದ್ದೀವಿ. ಅದು ಸಿಗುವುದಿಲ್ಲ. ಅಂತರಾಳದೊಳಗೆ ನಮ್ಮೊಳಗೆ ಆ ಸಂತೋಷವನ್ನು ಕ್ರಿಸ್ತನೊಳಗೆ, ಕ್ರೈಸ್ತರ ಮಕ್ಕಳಾಗಿ, ವಿಶ್ವಾಸಿಗಳಾಗಿ, ನಂಬಿಗಸ್ಥರಾದ ನಾವು, ಶಿಷ್ಯರಾದ ನಾವು, ಕ್ರಿಸ್ತನಲ್ಲಿ ನಾವು ಸಂತೋಷವನ್ನು, ಕ್ರಿಸ್ತನ ವಚನದ ಪ್ರಕಾರ ಸಂತೋಷವನ್ನು ಹುಡುಕಿದರೆ ಖಂಡಿತ ನಾವು ಸಂತೋಷ ಪಡಬಹುದು, ಸಂತೋಷದಿಂದ ಇರಬಹುದು. ಇವತ್ತೊಂದು 5+1 ಸಣ್ಣ ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿರೋದ್ರಿಂದ ಸಂತೋಷಿಸೋಣ. ಮೊದಲನೇ ಅಂಶ ಏನು? ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿರೋದ್ರಿಂದ ಸಂತೋಷಿಸೋಣ. ನಮಗೆ ಗೊತ್ತು, ಯೇಸು 70 ಶಿಷ್ಯರನ್ನ ಕರೆದು ಅವ್ರನ್ನ ಅನೇಕ ಶಕ್ತಿಗಳನ್ನು ಅವ್ರಿಗೆ ಆಶೀರ್ವಾದ ಕೊಟ್ಟು ಹೋಗಿ ದೆವ್ವನ ಬಿಡಿಸಿ ಎಲ್ರಿಗೂ ರೋಗಗಳನ್ನ ಗುಣ ಮಾಡಿ ಅಂತ ಹೇಳಿದಾಗ ಎಲ್ಲ ಹೋಗಿ ಬಂದು ಫುಲ್ ಖುಷಿಯಾದರು. ಲೂಕ 10ನೇ ಅಧ್ಯಾಯ 19ನೇ ವಚನ. ಈಗೋ ಸರ್ಪಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೆ ಮತ್ತು ವಿರೋಧಿಯ ಎಲ್ಲ ಶಕ್ತಿಯ ಮೇಲೆ ನಾನು ನಿಮಗೆ ಅಧಿಕಾರ ಕೊಡುತ್ತೇನೆ. ಯಾವನಾದರೂ ಯಾವ ರೀತಿಯಲ್ಲಿ ಅದು ನಿಮಗೆ ಕೇಡು ಮಾಡಲಾರನು. ಆದಾಗ್ಯೂ ದುರಾತ್ಮಗಳು ನಿಮ್ಮ ಅಧೀನವಾಗದೆಂದು ಸಂತೋಷ ಪಡಬೇಡಿರಿ, ಆದರೆ ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿರುವುದರಿಂದ ಸಂತೋಷಿಸಿರಿ ಅಂತನು. ಸೊ ಮೊದಲನೇ ಅಂಶ, ನಾವು ಹೆಂಗೆ ಬರೋದು? ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟ ಇದೆ, ಇಷ್ಟೊಂದು ನೋವಿದೆ, ಇಷ್ಟೊಂದು ಆತಂಕ ಇದೆ, ಇಷ್ಟೊಂದು ಭಯಗಳಿದೆ, ಇಷ್ಟೊಂದು ವಿಷಯಗಳು, ಸೋಲುಗಳಿದೆ, ನಮಗೆಲ್ಲ ಲಾಭವಿಲ್ಲದೆ ನಷ್ಟಗಳು ನಡೀತಿದೆ, ಇದರಲ್ಲಿ ಹೆಂಗೆ ಸಂತೋಷ ಪಡೋದಂದರೆ, ಮೊದಲನೇ ವಿಷಯ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿರೋದ್ರಿಂದ ಸಂತೋಷಿಸೋಣ. ಯಾಕೆಂದರೆ ನಾವು ದೇವರನ್ನು ತಿಳ್ಕೊಳ್ಳೋಕೆ ಮುಂಚೆ ನಾವು ದೇವರಿಲ್ಲದೆ, ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಸತ್ತ ಹೆಣದಂತೆ ನಡೀತಾ ಇದ್ವಿ. ಪ್ರತಿದಿನ ಎದ್ದೊಳೋದು, ಹೋಗೋದು, ಬರೋದು, ಗಿರೋದು ಅಂತ. ಆದರೆ ದೇವರು ನಮ್ಮನ್ನು ಆರಿಸಿದರು, ನಾವು ಆತನನ್ನು ಆರಿಸಲಿಲ್ಲ. ಆತನೇ ನಮ್ಮನ್ನು ಆರಿಸಿ, ನಮ್ಮನ್ನು ಕ್ಷಮಿಸಿ, ನಮಗೆ ಒಂದು ದೈವಿಕ ಕುಟುಂಬವನ್ನು ಕೊಟ್ಟು, ನಮ್ಮ ಮನಸ್ಸುಗಳನ್ನು ಬದಲಾಯಿಸಿ, ನಮ್ಮಲ್ಲಿದ್ದ ಒಂದು ಹೀನವಾದ ವಿಷಯನೋ, ಹೀನವಾದ ಆಲೋಚನೆ ರೀತಿಯನ್ನು ಪ್ರತಿಯೊಂದನ್ನು ಬದಲಾಯಿಸಿ, ನಮ್ಮನ್ನು ಹೊಸ ಮನುಷ್ಯನಾಗಿ, ನಮ್ಮ ದೃಷ್ಟಿಯಲ್ಲಿಯೇ ನಮ್ಮನ್ನೊಬ್ಬ ವ್ಯಕ್ತಿಯಾಗಿ ಬದಲಾಯಿಸಿರೋದ್ರಿಂದ ದೇವರು ಈ ಮೂಲಕ ನಮ್ಮ ಜೀವನ ಬದಲಾಯಿಸಿದ್ದಾರೆ ಮತ್ತು ಪರಲೋಕದಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟಿದೆ. ಅದು ಸಂತೋಷವಾಗಿರಬೇಕು. ಯೋಚಿಸಿ ನೋಡಿ, ದಿಢೀರಂತ ನಿಮಗೆ ಗೊತ್ತಾಗತ್ತೆ, ನಿಮ್ಮ ತಂದೆ ತಾಯಿಯು ತುಂಬ ಶ್ರೀಮಂತರು, ಆಸ್ತಿಯೆಲ್ಲ ನಿಮಗೆ ಬರುತ್ತದೆ. ಇದರಲ್ಲೊಂದು ಸಣ್ಣ ಒಂದು ಹಾಸ್ಯ ನೆನಪಿದೆ. ಯಾರೋ ಒಬ್ರಿಗೆ ಲಾಟ್ರಿ ಹುಚ್ಚಿತ್ತಂತೆ. ಚಿಕ್ಕ ವಯಸ್ಸಿಂದ ಲಾಟ್ರಿ ತಗೊಂಡು ಮುದುಕ ಹಾಕಿ ಇನ್ನೇನು ಸಾಯುವ ಪರಿಸ್ಥಿತಿಯಲ್ಲಿದ್ದರು. ಆ ಟೈಮಲ್ಲಿ ಅವರಿಗೆ ಸುಮಾರು ಕೋಟಿ ರೂಪಾಯಿ ಅವ್ರಿಗೆ ಬಂದುಬಿಟ್ಟಿದೆ. ಆಗ ಮನೆಯವರೆಲ್ಲ ಎದುರು ಬಿಡ್ತಾರೆ. ಇದನ್ನು ಹೇಳಿದರೆ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ, ಯಾಕಂದರೆ ಈಗಾಗಲೇ ಅವ್ರಿಗೆ ಹಾರ್ಟ್ ತುಂಬ ವೀಕ್ ಆಗಿದೆ, ಏನು ಮಾಡೋದು ಅಂತ ಹೇಳಿಬಿಟ್ಟು ಅವರ ಸಭೆಯ ನಾಯಕರು ಹೋಗಿ ಹೇಳಿದ್ರಂತೆ, ಪಾಸ್ಟರ್ ಈ ರೀತಿ ಇವರಿಗೆ ಇಡೀ ವರ್ಷ ಜೀವನದಲ್ಲಿ ಲಾಟ್ರಿ ತಗೋತಾಯಿದ್ರು, ಈಗ ಬಂದಿದೆ, ಇವಾಗ ಹೇಳಿದ್ರು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಿಟ್ಟು ಭಯ ಆಗ್ತಿದೆ, ಏನು ಮಾಡೋದು, ನೀವೇ ಅವ್ರಿಗೊಂದು ರೀತಿಯಲ್ಲಿ ಅವ್ರಿಗೆ ಹೇಳಿ ಅವ್ರಿಗೆ ಸಂತೋಷವಾಗಲಿ ಅಂತ ಹೇಳ್ತಾರಂತೆ. ಅವರು ಪಾಸ್ಟರ್ ಬಂದವ್ರಿಗೆ ಹೇಳಿ, ನೋಡಪ್ಪ, ಏನೇನೋ ಕಥೆಗಳು ಸುತ್ತಿ ಬಳಸಿ ಎಲ್ಲ ಮಾತಾಡ್ಬಿಟ್ಟು ಕೊನೆಗೆ ಹೇಳಿದ್ರಂತೆ, ಇಮ್ಯಾಜಿನ್, ನಿನಗೆ ಒಂದು 10 ಕೋಟಿ ರೂಪಾಯಿ ಲಾಟ್ರಿ ಬಂದರೆ ಏನು ಮಾಡ್ತೀಯಾ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳಿದ್ರಂತೆ, ಪಾಸ್ಟರ್, ಇದು ಮುಂಚೆ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಈಗ ನನಗೆ ಸಾಯೋ ಟೈಮ್ ಆಗಿದೆ, ನಾನೇನು ಮಾಡಲಿ ಅಷ್ಟು ದುಡ್ಡು ಇಟ್ಕೊಂಡು. 10 ಕೋಟಿ ಬಂದರೆ ಅದನ್ನೆಲ್ಲ ಹಂಗೆ ನಾನು ಸಭೆಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ್ರಂತೆ. ಅದನ್ನು ಕೇಳಿ ಪಾಸ್ಟರ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದೋಗ್ಬಿಟ್ರಂತೆ. ಓಕೆ, ಅದು ಸುಮ್ಮನೆ ಹಾಸ್ಯ. ಓಕೆ, ಸೊ ನಮಗೆ ಈ ರೀತಿಯಾಗಿ ಒಂದು ಲಾಟ್ರಿ ಬಂದರೆ, ಯಾವುದೊಂದು ಗೆದ್ದರೆ, ಯಾವುದೊಂದು ಆಸ್ತಿ ನಮಗೆ ಬಂದರೆ ಅದರಲ್ಲಿ ಸಂತೋಷ ಇರುತ್ತದೆ. ಆದರೆ ಕರ್ತನ ಕುಟುಂಬದಲ್ಲಿ ನಾನೊಬ್ಬ ಸದಸ್ಯನಾಗಿದ್ದೇನೆ, ಪರಲೋಕದಲ್ಲಿ ನನ್ನ ಹೆಸರು ಬರೆಯಲ್ಪಟ್ಟಿದೆ,
ಯೇಸು ಕ್ರಿಸ್ತನಲ್ಲಿ ಹೋಗಿ ನನಗೋಸ್ಕರ ಒಂದು ಬಿಡಾರವನ್ನು ಸಿದ್ಧಪಡಿಸ್ತಿದ್ದಾರೆ, ಅದು ನನಗೆ ಸ್ವಂತವಾಗುತ್ತಿದೆ. ಈ ವಿಷಯದಲ್ಲಿ ನಮಗೆ ಅಷ್ಟೇನು ಸಂತೋಷವಿಲ್ಲ. ನನಗೆ ಅಟ್ಲೀಸ್ಟ್ ಅದು ಆ ವಿಷಯಗಳು ಈ ಲೌಕಿಕ ಲಾಭ, ಲೌಕಿಕದಲ್ಲಿ ಏನು ಸಿಗುವ ಅದರಲ್ಲಿರುವ ಸಂತೋಷ, ನಾವು ಈ ದೇವರ ವಾಗ್ದಾನ, ಪರಲೋಕದಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿದೆ, ನೀನು ದೇವರ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗಿದ್ದಾಗ ಅದು ಅಷ್ಟು ನಮಗೆ ಕನೆಕ್ಟ್ ಆಗ್ತಾ ಇಲ್ಲ, ಅಷ್ಟು ನಮಗೆ ಅರ್ಥ ಆಗ್ತಾ ಇಲ್ಲ. ನಿಜ ಈ ಒಂದು ದಿನದಲ್ಲಿ ನಾವು ಪ್ರಶ್ನಿಸಬೇಕಾಗಿರೋದೇನೆಂದರೆ, ಪರಲೋಕವು ನಿಜವೆಂದು ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೇವೆ. ನನಗೆ ನೆನಪಿದೆ, ಶಿಷ್ಯನಾಗುವಾಗಲೂ ಸಹ ನನಗೆ ತುಂಬ ಕಷ್ಟ ಇತ್ತು. ನಾನು ದೇವರಲ್ಲಿ ನಂಬುವುದು, ಪರಲೋಕ, ನರಕ, ನ್ಯಾಯ ತೀರ್ಪು ಇದೆಲ್ಲ ಹೆಂಗಪ್ಪ ಅರ್ಥ ಮಾಡ್ಕೊಳ್ಳೋದಂತ. ಅದರ ಆಸೆ ಇತ್ತು, ತಿಳ್ಕೊಬೇಕಂತ. 1994-95ರಲ್ಲಿ ಸಭೆಯ ಒಂದು ಮೊದಲನೇ ಒಂದು ಕಾನ್ಫರೆನ್ಸ್ ಥರ ಇತ್ತು, ಸಮ್ಮೇಳನ. ಅದರಲ್ಲಿ ಡಗ್ಲಸ್ ಆಥರ್ ಅಂತ ಲಂಡನ್ನಿಂದ ಬಂದು ಒಂದು ಸಂದೇಶ ಕೊಟ್ಟರು, ದ ಡ್ರೀಮ್ ಆಫ್ ಹೆವೆನ್, ಪರಲೋಕದ ಕನಸು ಅಂತ. ನಾನು ಕಳೆದ 30 ವರ್ಷಗಳು ಶಿಷ್ಯನಾಗಿದ್ದು ಅನೇಕ ಸಂದೇಶನ ಕೇಳಿದ್ದೀನಿ. ಅದರಲ್ಲಿ ಈ ಡ್ರೀಮ್ ಆಫ್ ಹೆವನ್ ಅಂತ ಒಂದು ಶೀರ್ಷಿಕೆನೇ ನನ್ನ ಹೃದಯಗಳನ್ನು, ಕಣ್ಣುಗಳನ್ನು, ನನ್ನ ಮನಸ್ಸನ್ನು, ನನ್ನ ಎಲ್ಲವನ್ನು ತೆರೆದು ನಾನು ಹೌದು ಪರಲೋಕದಲ್ಲಿ ನಾನೊಂದು ದಿನ ಇರಬೇಕು, ಆ ಪರಲೋಕದಲ್ಲಿ ನಾನು ಇರೋದಕ್ಕೆ ನನ್ನ ಹೆಸರು ಬರೆಯಲ್ಪಟ್ಟಿದೆ ಅಂತ ನೆನೆಸ್ಕೊಂಡಾಗಲ್ಲ ಸಂತೋಷ ಬರುತ್ತದೆ. ಸಹೋದರ ಸಹೋದರರೇ, ಈ ದಿನ ನಿಮ್ಮಲ್ಲೂ ನಾನು ಬೇಡಿಕೊಳ್ಳುತ್ತೇನೆ ಅಂದರೆ, ಪರಲೋಕದಲ್ಲಿ ನಿಮ್ಮ ಹೆಸರಲ್ಲೂ ಬರೆಯಲ್ಪಟ್ಟಿದೆ ಅಂದರೆ ಅರ್ಥವೇನು? ನಿಜವಾಗ್ಲೂ ಪರಲೋಕ ಇದೆಯಾ ಇಲ್ವಾ? ಇದರಲ್ಲಿ ನಮಗೇನಾದರೂ ಸಂಶಯ ಇದ್ದರೆ ತಪ್ಪೇನಿಲ್ಲ, ಆದರೆ ಸಂಶಯನ ಹಾಗೆ ಇಟ್ಟುಕೊಳ್ಳೋದು ತಪ್ಪು. ನಾವು ಅದರ ಬಗ್ಗೆ ಅಧ್ಯಯನ ಮಾಡಿ, ಬೇರೆಯವರಲ್ಲಿ ಕೇಳಿ ತಿಳ್ಕೊಂಡು ನಾವು ಅದನ್ನು ನಂಬಿ ಸಂತೋಷ ಪಡೋಣ. ಮೊದಲನೇ ಅಂಶ, ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿರೋದ್ರಿಂದ ಸಂತೋಷಿಸೋಣ. ಎರಡನೇದು, ದೇವರು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವವನಾಗಿರುವುದರಿಂದ ಸಂತೋಷಿಸೋಣ. ದೇವರು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವವನಾಗಿರೋದ್ರಿಂದ ಸಂತೋಷಿಸೋಣ. ನಮಗೆ ಗೊತ್ತು ದೇವರು ಪೂರೈಸಬಲ್ಲನು, ಆದರೆ ಪ್ರಶ್ನೆ ಏನಂದರೆ ನನಗೆ ಯಾಕೆ ಪೂರೈಸ್ತಾ ಇಲ್ಲ? ಸಹೋದರ ಸಹೋದರಿ, ಒಂದು ವಿಷಯ ನಾವು ತಿಳ್ಕೋಬೇಕು, ದೇವರು ಖಂಡಿತವಾಗ್ಲೂ ನಮ್ಮಲ್ಲಿ ಪೂರೈಸ್ತಾ ಇದ್ದಾರೆ. ಮನುಷ್ಯನಿಗೆ ಬೇಕಾದ ಅಗತ್ಯಗಳು ಏನೆಂದರೆ ಊಟ, ಇರೋದಕ್ಕೆ ಸ್ಥಳ ಮತ್ತು ಹೊತ್ಕೊಳ್ಳೋಕ್ಕೆ ಬಟ್ಟೆ. ಆದರೆ ನಮಗೆ ಅವಶ್ಯಕತೆಗಳು ಬಿಟ್ಟು ನಮಗೆ ಬೇಕಾದುದು, ನನಗಿದು ಬೇಕು ಅದು ಬೇಕು, ಊಟ ಇರಲಿ, ಆದರೆ ಊಟದಲ್ಲಿ ಬರೀ ಅನ್ನ ಸಾಂಬಾರಕ್ಕೆ ಅದರಲ್ಲಿ ಏನೋ ಒಂದು ವೈಭವತೆ ಇರಬೇಕು. ಮನೆ ಇರೋಕ್ಕೆ ಜಾಗ, ಆದರೆ ಸ್ವಂತ ಮನೆ ಬೇಕು ಅಥವಾ ದೊಡ್ಡ ಮನೆ ಬೇಕು. ಈ ರೀತಿ ಮನುಷ್ಯನ ಈ ಒಂದು ಆಸೆಗಳಿಗೆ ಕೊನೆಯೇ ಇಲ್ಲ. ನನಗೆ ನೆನಪಿದೆ, ನಾನು ಬಾಲ್ಯದಲ್ಲಿ ಬೆಳೆದು ಬಂದಾಗ ಒಂದು ಸಣ್ಣ ಮನೆಯಲ್ಲಿ ಅಪ್ಪ ಅಮ್ಮ 5 ಜನ ಮಕ್ಕಳು, ನನ್ನದಂತ ಒಂದು ಆ ರೂಮಿಂದ ಕಿಚನ್ಗೆ ಹೋಗೋಕ್ಕೆ ಒಂದು ಸ್ಮಾಲ್, ಒಂದು ಸಣ್ಣದೊಂದು ದಾರಿ ಥರ ಇತ್ತು. ಅದರಲ್ಲಿ ಅದು 1-2.5 ಅಡಿಯಿಂದ 4-5-6 ಅಡಿ ಇರ್ಬೋದು ಅಷ್ಟೇ. ಅದು ನನ್ನ ಜಾಗ. ಅದರಲ್ಲಿ ಒಂದು ಹರ್ಕಲ್ಲು, ಒಂದು ಚಾಪೆ ಹಾಕ್ಕೊಂಡು ಅಲ್ಲಿ ಮಲ್ಕೊಂಡು, ಅದು ನನ್ನದು ಅಷ್ಟೇ ಇದ್ದಿತ್ತು. ಆಗ ನನ್ನಲ್ಲಿ ಒಂದು ದೇವರೇ ನಮಗೊಂದು ಮನೆ ಕೊಡು, ಕಾಮನ್ ಟಾಯ್ಲೆಟ್ ಅಂದರೆ ಸಾರ್ವಜನಿಕ ಶೌಚಾಲಯಕ್ಕಿಂತ ನಮ್ಮ ಮನೆಯಲ್ಲೇ ಒಂದು ಇರಬೇಕು ಅಂತ. ದೇವ್ರ ನಂತರ ಅದು ಕೊಟ್ಟರು. ಮೇಲೆ ಶೀಟ್ ಇತ್ತು, ಒಂದು ಸೀಲಿಂಗ್ ಮನೆ ಹೆಂಗಿರ್ಬೋದು ಅಂತ ಆಸೆ ಪಟ್ಟೆ, ಅದು ಕೊಟ್ಟರು. ನಂತರ ಒಂದು ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋದರೆ ಹೆಂಗಿರುತ್ತೆ, ದೇವರು ಅದನ್ನು ಕೊಟ್ಟರು. ಆಮೇಲೆ ಸ್ವಂತ ಮನೆ ಬೇಕಂದ್ರೆ ಒಂದು ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆದರೂ ಈಗ ಏನನ್ನಿಸ್ತದೆ, ಅಪಾರ್ಟ್ಮೆಂಟಿಗೆ ವ್ಯಾಲ್ಯೂ ಸರಿ ಇಲ್ಲ, ನಾವೇ ಒಂದು ಜಮೀನು ತೊಗೊಂಡು ಅದ್ರಲ್ಲಿ ಮನೆ ಕಟ್ಟಬೇಕು. ಈ ರೀತಿಯಾಗಿ ಮನುಷ್ಯನ ಒಂದು ಆಸೆಗೆ ಕೊನೆಯೇ ಇಲ್ಲ. ನಾವು ಈ ರೀತಿಯಾಗಿ ಎಲ್ಲ ಬಂದ ಮೇಲೆ ಸಂತೋಷ ಪಡಬೇಕಂದ್ರೆ ಇನ್ನೂ ಏನೋ ಕಾದಿರುತ್ತೆ. ಆದರೆ ಸದ್ಯಕ್ಕೆ ಈ ದಿನ ನಮಗೆ ಇರೋದಕ್ಕೊಂದು ಜಾಗ ಇದ್ದರೆ ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳಬೇಕು. ಇರೋದಕ್ಕೆ ಒಂದು ಬಟ್ಟೆ, ಹೊತ್ಕೊಳ್ಳೋಕೆ ಒಂದು ಬಟ್ಟೆ ಇದ್ದರೆ ಅದು ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಅದು ಮಾತ್ರ ಅಲ್ಲ, ದೇವರು ಬರೀ ಈ ಊಟ ತಿಂಡಿ ಮಾತ್ರ ಅಲ್ಲ, ಮನುಷ್ಯನಿಗೆ ಬೇಕಾಗೋದು ಅದಕ್ಕಿಂತ ಹೆಚ್ಚಿದು. ನಾವು ಕೀರ್ತನೆಗಳು 103 ನೋಡೋಣ. 1-6 ವಚನದಲ್ಲಿ ಬರೆಯಲ್ಪಟ್ಟಿದೆ, ಓ ನನ್ನ ಮನವೇ ಕರ್ತನನ್ನು, ನನ್ನ ಎಲ್ಲ ಅಂತರಂಗವೇ ಆತನ ಪರಿಶುದ್ಧವಾದ ಹೆಸರನ್ನು ಸ್ತುತಿಸು. ಓ ನನ್ನ ಮನವೇ ಕರ್ತನನ್ನು ಸ್ತುತಿಸು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ಆತನು ನಿನ್ನ ಅಪರಾಧಗಳನ್ನೆಲ್ಲ ಮನ್ನಿಸಿ ನಿನ್ನ ರೋಗಗಳನ್ನೆಲ್ಲ ಸ್ವಸ್ಥ ಮಾಡಿ ನಿನ್ನ ಜೀವವನ್ನು ನಾಶದೊಳಗಿಂದ ವಿಮೋಚಿಸಿ ಪ್ರೀತಿ ಕೃಪೆಯನ್ನು ಅಂತಹ ಕಾರಣಗಳನ್ನು ನಿನಗೆ ಕಿರೀಟವಾಗಿ ಇಟ್ಟು ನಿನ್ನ ಯೌವನವು ಹದ್ದಿನಂತೆ ಹೊಸದಾಗಿರುವ ಹಾಗೆ ನಿನ್ನ ಬಾಯನ್ನು ಒಳ್ಳೆಯದರಿಂದ ತೃಪ್ತಿಪಡಿಸುತ್ತಾನೆ. ಕುಗ್ಗಿಸಲ್ಪಡುವವರಿಗೆಲ್ಲರಿಗೆ ಕರ್ತನು ನೀತಿಯನ್ನು ನ್ಯಾಯವನ್ನು ನಡೆಸುತ್ತಾನೆ. ಬರೀ ನಮಗೆ ಊಟ ತಿಂಡಿ ಮಾತ್ರ ಇಲ್ಲ ಸಹೋದರಸರೇ, ನಮಗೆ ಬೇಕಾದ
ಪಾಪದ ಕ್ಷಮಾಪಣೆ, ನಾವು ಹೊತ್ತುಕೊಂಡು ಹೊರಲಾದ ಒಂದು ಹೊಣೆಯದು ಭಾರ, ಅದನ್ನು ಕ್ಷಮಿಸಿದ್ದಾರೆ. ನಮ್ಮ ಒಂದು ಪಾಪದ ಜೀವನದಿಂದ ನಮ್ಮನ್ನು ರಕ್ಷಿಸಿ ಹೊಸ ಮನುಷ್ಯನಾಗಿ ಮಾಡಿದ್ದಾರೆ. ನಮಗೆ ಆ ಕೃಪೆ ಮತ್ತು ಪ್ರೀತಿ ಎಂಬ ಕಿರೀಟವನ್ನು ಧರಿಸಿದ್ದಾರೆ. ಪರಿಶುದ್ಧತೆಯ ಒಂದು ಕುಟುಂಬವನ್ನು ಕೊಟ್ಟಿದ್ದಾರೆ. ನಮಗೆ ನೀತಿ ನ್ಯಾಯವನ್ನು ನಡೆಸುತ್ತಾರೆ. ದೇವರು ನಮ್ಮ ಅಗತ್ಯಗಳನ್ನು ಪೂರೈಸ್ತಿದ್ದಾರೆ. ಇದನ್ನು ನಾವು ಕುರಿತು ಸಂತೋಷ ಪಡಬೇಕು. ಇನ್ನೊಮ್ಮೆ ಹೇಳ್ತಾರೆ, ನಮ್ಮ ಒಂದು ಭಾರತದಲ್ಲ ಒಂದು ಸಣ್ಣದೊಂದು ಪ್ರಾಬ್ಲಮ್, ಸಮಸ್ಯೆ. ಕೆಲವರು ಹೇಳ್ತಾರೆ, ನಾವು ಅಮೆರಿಕದಲ್ಲಿ ಕರೆಂಟ್ ಹೋದರೆ ಅವರು ಶಾಕ್, ಅಯ್ಯೋ ಹೆಂಗೆ ಅಂದ್ಬಿಟ್ಟು ಪತ್ರಕರ್ತರುಗಳ ಹೇಳ್ತಾರೆ, ಈ ರೀತಿ ನಮ್ಮ ಮನೇಲಿ ಕರೆಂಟ್ ಹೋಯಿತು ಅಂತ. ಅದೇ ರೀತಿ ಇಂಗ್ಲೆಂಡಲ್ಲೂ ಕರೆಂಟ್ ಹೋದರೆ ಎಲ್ರಿಗೂ ಪ್ಯಾನಿಕ್ ಆಗಿ ಅವರು ಮಿನಿಸ್ಟ್ರಿಗೆಲ್ಲ ಫೋನ್ ಮಾಡಿಬಿಡ್ತಾರೆ. ನಮ್ಮ ದೇಶದಲ್ಲಿ ನಮ್ಮ ಮನೇಲಿ ಕರೆಂಟ್ ಹೋದರೆ ಏನು ಮಾಡ್ತೀವಿ ಗೊತ್ತಾ? ಹೇಳ್ತೀವಿ, ಈ ಪಕ್ಕದ ಮನೇಲಿ ಕರೆಂಟ್ ಇದೆಯಾ ನೋಡು ಅಂತೀವಿ. ಅಲ್ಲೂ ಕರೆಂಟ್ ಇಲ್ಲ ಅಂದರೆ ಸಮಾಧಾನ, ಅಲ್ಲಿ ಕರೆಂಟ್ ಇದ್ದು ನಮ್ಮ ಮನೇಲಿ ಇಲ್ಲ ಅಂದ್ರೆ ಫುಲ್ ನಮಗೆ ಆತಂಕ. ಇದೇ ನಮ್ಮ ಜೀವನ. ಕಂಪ್ಯಾರಿಸನ್, ಬೇರೆಯವ್ರಿಗೆ ಹೋಲಿಸಿ ನೋಡೋದು. ನನ್ನ ಜೀವನದಲ್ಲಿ ಏನಿದೆ ಅದು ಬಿಟ್ಬಿಟ್ಟು ಅವ್ರ ಜೀವನದಲ್ಲಿ ಅದಿದ್ದು ನನ್ನ ಜೀವನದಲ್ಲಿ ಇಲ್ಲ ಅಲ್ವಾ, ಈ ರೀತಿಯಾದ ಒಂದು ಭಾವನೆಗಳು ನಮ್ಮಲ್ಲಿ ತಪ್ಪಾಗಿದೆ. ನಾವು ಬೇರೆಯವ್ರ ಜೀವನನ ನಾವು ಹೋಲಿಸಿ ನೋಡಲೇಬಾರದು. ನಮಗಿರುವ ಸಂತೋಷವನ್ನು ಕಳ್ಕೊಳ್ಳೋಕ್ಕೆ ಅದು ದೊಡ್ಡದೊಂದು ಮಾಧ್ಯಮವಾಗಿದೆ. ನಮ್ಮ ಜೀವನವನ್ನು ನಾವು ಹೋಲಿಸೋದು ಬೇಡ. ಕೆಲವರು ಹೇಳ್ತಾರೆ, ಕೆಲವರು ಸುಮಾರು ಜನ, ಎಲ್ಲರೂ ಅಷ್ಟೇ, ನಮ್ಮೆಲ್ಲರ ಒಂದು ದೊಡ್ಡ ತಪ್ಪು, ನಮ್ಮ ತಂದೆ ತಾಯಿನ ನಾನು ಬೆಳೆದು ಬರೋದು, ಅಯ್ಯೋ ನನಗೆ ಇಂಥ ಅಪ್ಪ ಅಮ್ಮಗಿಂತ ಅಂಥ ಅಪ್ಪ ಅಮ್ಮ ಇದ್ದರೆ ಚೆನ್ನಾಗಿರ್ತಿತ್ತು. ಮದುವೆ ಆದಮೇಲೆ ಇಂಥ ಗಂಡ ಅಥವಾ ಇಂಥ ಹೆಂಡತಿಗಿಂತ ಅವ್ರ ಥರ ಹೆಂಡತಿ, ಅವ್ರ ಥರ ಗಂಡ ಇದ್ದರೆ ಚೆನ್ನಾಗಿರ್ತಿತ್ತು. ಮಕ್ಕಳು, ಈ ಮಕ್ಕಳಿಗಿಂತ ಆ ಥರ ಮಕ್ಕಳಿದ್ರೆ ಚೆನ್ನಾಗಿದೆ. ಈ ಕೆಲಸದಿಂದ ಆ ಕೆಲಸ ಇದ್ದಿದ್ರೆ ಚೆನ್ನಾಗಿತ್ತು. ಈ ಮುಖಕ್ಕಿಂತ ಆ ಮುಖ ನನಗಿದ್ದಿದ್ರೆ ಚೆನ್ನಾಗಿತ್ತು. ಈ ರೀತಿಯಾಗಿ ನಾವು ಪ್ರತಿ ಸಲ ನಾವು ಬೇರೆಯೊಂದೇ ಬಯಸ್ತೀವಿ ಹೊರತು ದೇವರು ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಾನಂತ ಅದರಲ್ಲಿ ಸಂತೋಷ ಪಡುವುದೇ ಇಲ್ಲ. ಈಗ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಆಫ್ಘಾನಿಸ್ತಾನಲ್ಲಿ ಎಷ್ಟು ಅಲ್ಲೇ ಹುಟ್ಟಿದವರು ಬೆಳೆದು ಸಂಪಾದನೆ ಮಾಡಿ ಹೆಸರು ಮಾಡಿ ಎಲ್ಲ ಮಾಡಿದ್ರು, ಎಲ್ಲವನ್ನು ಬಿಟ್ಟು ತಕ್ಷಣ ಬೇರೆ ದೇಶಕ್ಕೆ ಹೆಂಗಾದ್ರೂ ಪ್ಲೇನ್ ಮೇಲೆ ಬೇಕಾದರೂ ಕೂತ್ಕೊಂಡು ಬರ್ತೀನಿ ಅಂತ ಬರ್ತಾರಲ್ಲ. ಯಾಕೆ? ಮನುಷ್ಯನಿಗೆ ಒಂದು ಸಮಾಧಾನ ಬೇಕಾಗಿದೆ, ಮನಸ್ಸಲ್ಲಿ ಒಂದು ತೃಪ್ತಿ ಬೇಕಾಗಿದೆ, ಒಂದು ಸ್ವತಂತ್ರ ಬೇಕಾಗಿದೆ. ಇವೆಲ್ಲವನ್ನು ದೇವರು ನಮಗೆ ನೀಡಿದ್ದಾರೆ. ಅದಕ್ಕೋಸ್ಕರ ದೇವರು ನಮ್ಮ ಅವಶ್ಯಕತೆಗಳನ್ನು ಪೂರೈಸುವನಾಗಿರೋದ್ರಿಂದ ನಾವು ಸಂತೋಷ ಪಡೋಣ. ಅದೇ ಎರಡನೇ ಅಂಶ. ಮೂರನೇ ಅಂಶ, ನಾವು ಯೇಸುವಿನ ನಿಮಿತ್ತ ಹಿಂಸೆ ಪಡುವುದರಿಂದ ಸಂತೋಷಿಸೋಣ. ಇದು ಸ್ವಲ್ಪ ನಮಗೆ ಅಷ್ಟೇನು ಸಂತೋಷ ಕೊಡದೆ ಒಂದು ವಿಷಯವಾಗಿರ್ಬೋದು ಏನೋ. ಆದರೆ ಅದೇ ವಚನ ಹೇಳುತ್ತದೆ, ಮತ್ತಾಯ 5ನೇ ಅಧ್ಯಾಯ 10-12 ಹೇಳುತ್ತದೆ, ನೀತಿಯ ನಿಮಿತ್ತವಾಗಿ ಹಿಂಸಿಸಲ್ಪಡುವವರು ಧನ್ಯರು, ಯಾಕಂದರೆ ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ದೂಷಿಸಿ ಹಿಂಸಿಸಿ ನಿಮಗೆ ವಿರೋಧವಾಗಿ ಎಲ್ಲ ಥರದ ಕೆಟ್ಟದನ್ನು ಸುಳ್ಳಾಗಿ ಹೇಳಿದರೆ ನೀವು ಧನ್ಯರು. ಸಂತೋಷಿಸಿರಿ, ಅತೀ ಉಲ್ಲಾಸದಿಂದಿರಿ, ಯಾಕೆಂದರೆ ಪರಲೋಕದಲ್ಲಿ ನಿಮ್ಮ ಪ್ರತಿಫಲವು ದೊಡ್ಡದಾಗಿದೆ. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಅವರು ಹೀಗೆಯೇ ಹಿಂಸಿಸಿದರಲ್ಲ. ಶಿಷ್ಯರಾಗಿ ಜೀವಿಸೋದ್ರಲ್ಲಿ ಕೆಲವೊಮ್ಮೆ ಹಿಂಸೆ ಅಂತ ಅನ್ನಿಸ್ಬೋದು. ಯಾಕೆಂದರೆ ನಾವು ಬೇರೆಯವ್ರ ಥರ ಸುಳ್ಳು ಹೇಳಿ, ಒಂದು ದುರಾಸೆಯಿಂದ ಸುಳ್ಳು ಹೇಳಿ ಸ್ವಲ್ಪ ದುಡ್ಡು ಮಾಡೋಕ್ಕಾಗಲ್ಲ. ನಮ್ಮ ಕಣ್ಮುಂದೆನೇ ಒಂದು ಬೇರು ಸುಳ್ಳುಗಳನ್ನು ಹೇಳ್ಕೊಂಡು ತಪ್ಪುದಾರಿ ಅಡ್ಡದಾರಿಯಲ್ಲಿ ತುಂಬ ದುಡ್ಡು ಮಾಡಿಕೊಂಡು ಐಶ್ವರ್ಯದಿಂದ ಆರಾಮಾಗಿದ್ದಾರೆ, ಕಷ್ಟಗಳಿಲ್ಲದೆ ಸಾಲ ಇಲ್ಲದೆ ತನ್ನ ಮಕ್ಕಳು ಕೇಳಿದೆಲ್ಲ ಕೊಡಿಸ್ಕೊಂಡಿರೋ ಥರ ನಮಗೆ ಅದನ್ನು ನೋಡಿ ಒಂಥರ ಮನುಷ್ಯಗೆ ಹಿಂಸೆ ಅಂತ ಅನ್ನಿಸಬಹುದು. ಅಥವಾ ನಾವು ದೇವರ ಬಗ್ಗೆ ನ್ಯಾಯವಾಗಿರಬೇಕು, ನೀತಿಯಂದಿರಬೇಕು, ನ್ಯಾಯ ತೀರ್ಪಿದೆ, ಪರಲೋಕ ನರಕ ಅಂತಿದೆ ಅಂತ ನಮ್ಮ ಒಂದು ವಿಶ್ವಾಸ ನಂಬಿಕೆಯಲ್ಲಿ ಜೀವಿಸುವಾಗ ಬೇರೆಯವರು ಅದನ್ನು ನೋಡಿ ನಮ್ಮನ್ನು ಕೀಳಾಗಿ ನೋಡಬಹುದು. ಪರಲೋಕದ ಬಳಿ ಹೇಳ್ತಿದ್ರೆ, ಆ ಕಾಲದಲ್ಲೇ ಒಂದು ಪದ ಆಯ್ತಂತೆ, ಪೈ ಇನ್ ದ ಸ್ಕೈ, ಆಕಾಶದಲ್ಲಿ ಊಟ ಅಂತೆ. ನಮ್ಮಲ್ಲೂ ಹೇಳ್ತಾರೆ, ಆಕಾಶದಲ್ಲಿ ಅರಮನೆ ಕಟ್ಕೊಂಡಿದ್ದಾನೆ ಇವನು. ಈ ರೀತಿಯಾಗಿ ಜನರು ನಮ್ಮ ನಂಬಿಕೆಯನ್ನು ಅವರು ಕೀಳಾಗಿ ನೋಡಿ ಅದನ್ನು ಹಾಸ್ಯ ಮಾಡಿದಾಗ ಅದು ಒಂದು ಹಿಂಸೆಯಾಗಿ ನಮಗೆ ಭಾವಿಸಬಹುದು. ಆದರೆ ಯೇಸು ಹೇಳ್ತಾರೆ, ನೀವು ಹಿಂಸೆ ಪಡುವರಾಗಿದ್ದರೆ ಸಂತೋಷ ಪಡಿರಿ, ಯಾಕೆಂದರೆ ಪರಲೋಕದಲ್ಲಿ ನಮ್ಮ ಪ್ರತಿಫಲವು ದೊಡ್ಡದಾಗಿರುತ್ತದೆ. ಯಾರು ಕಂಡ್ರು ಬ್ರೋ ನಮ್ಮಲ್ಲಿ ಹಾಡುಗಳು ಬರುತ್ತಲ್ವ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಬೇರೆ ಎಲ್ಲ ಸುಳ್ಳು,
ಹುಟ್ಟು ಸಾವು ಯೋಧರ ಮದುವೆ 3 ದಿನದ ಬಾಳು, ಆ ಥರ ಹೇಳ್ಬಿಟ್ಟು ಹೌದು ಬ್ರೋ ಅದೇ ಕರೆಕ್ಟಾಗಿ ಅನ್ನಿಸ್ತಿದೆ ಅಂತ ಅನ್ನಿಸ್ಬೋದು. ಇಲ್ಲ, ದೇವರನ್ನು ನಾವು ನಂಬಬೇಕಾಗಿದೆ, ಪರಲೋಕ ನಿಜವಾಗಿದೆ. ಯಾಕೆಂದರೆ ಮೋಶೆಯ ಜೀವನ ಸಹ ನೋಡ್ತೀವಿ. ಇಬ್ರಿಯರು 11ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಮೋಶೆ ನಮ್ಗೆ ಗೊತ್ತಲ್ವ, ಫಾರೋನ್ ಮಗಳಾಗಿ ಅರಮನೆಯಲ್ಲಿ ಜೀವಿಸ್ತಾ ಬೆಳುತ್ತಾನೆ. ಅದೇ ಸಮಯದಲ್ಲಿ ಇಬ್ರಿಯರ ಮಕ್ಕಳು ದಾಸರಾಗಿ ಅಲ್ಲಿ ಕಷ್ಟ ಹಿಂಸೆ ಪಡುತ್ತಿದ್ದಾರೆ. ಮೋಶೆ ಏನು ಆರಿಸ್ತಾನೆ ನೋಡಿ, ಇಬ್ರಿಯರು 11ನೇ ಅಧ್ಯಾಯ 24ರಿಂದ 26. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದೆಂದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದನ್ನೇ ಆರಿಸಿಕೊಂಡನು. ಐಗುಪ್ತದಲ್ಲಿನ ಐಶ್ವರ್ಯಗಳಿಗಿಂತಲೂ ಕ್ರಿಸ್ತನ ವಿಷಯವಾಗಿ ನಿಂದೆಯು ಅಧಿಕ ಐಶ್ವರ್ಯವೆಂದೆನಿಸಿಕೊಂಡನು. ಯಾಕಂದರೆ ಪ್ರತಿಫಲದ ಬಹುಮಾನವನ್ನು ಅವನು ಗೌರವಿಸಿದನು. ಎಂಥ ಅದ್ಭುತವಾದ ವಿಚಾರ. ಇನ್ನು ನಮಗೆ ಗೊತ್ತು, ಈಜಿಪ್ಟ್ ಆ ಸಾಮ್ರಾಜ್ಯದಲ್ಲಿ ಎಷ್ಟೋ ಅರಸರುಗಳು ಬಂದರು, ಎಷ್ಟೋ ಮಹಾನ್ ಗಣ್ಯ ವ್ಯಕ್ತಿಗಳಿದ್ದರು. ಆದರೆ ಮೋಶೆ ಅಂತ ಒಂದು ಎಲ್ಲರಿಗೂ ಹೆಸರಾಂತವಾದ ವ್ಯಕ್ತಿ ಎಲ್ಲೂ ಇಲ್ಲ. ಆತನು ಅರಸನಾಗಿರಲಿಲ್ಲ, ಅರಮನೆಯಲ್ಲಿ ಸುಖಭೋಗಗಳು ಇರಬೇಕಾದರೂ ಸಹ ಬೇಡವೆಂದು ಆತನ ವಚನ ಹೇಳುತ್ತದೆ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸೋಕ್ಕಿಂತ ದೇವ ಜನರೊಂದಿಗೆ ಕಷ್ಟಗಳನ್ನು ಅನುಭವಿಸುವುದನ್ನೇ ಅವನು ಆರಿಸಿಕೊಂಡನು. ಯಾಕೆಂದರೆ ಆ ವಚನ ಹೇಳುತ್ತದೆ, ಕ್ರಿಸ್ತನ ವಿಷಯವಾದ ನಿಂದೆಯು ಅಧಿಕ ಐಶ್ವರ್ಯ. ಯಾಕೆಂದರೆ ಅವನಿಗೆ ಪರಲೋಕದ ಕನಸಿದೆ. ಆ ಸಮಯದಲ್ಲಿ ಪರಲೋಕದ ಬಗ್ಗೆ ಇನ್ನಷ್ಟು ಸ್ಪಷ್ಟ ಇರಲಿಲ್ಲ, ಪಾಪ ವಿಮೋಚನೆ ಆಗಿಲ್ಲ, ಕ್ರಿಸ್ತನು ಬಂದು ನಮಗೋಸ್ಕರ ಸಾಯಲಿಲ್ಲ. ಆದರೂ ಸಹ ಮೋಶೆಯು ಆ ಕಾಲದಲ್ಲಿ ಪರಲೋಕದ ಒಂದು ಕನಸಿನಿಂದ ನಂಬಿಕೆಯಲ್ಲಿ ಆ ಕಷ್ಟವನ್ನು ನಿಂದೆಯನ್ನು ಸ್ವೀಕರಿಸಿ ಸಂತೋಷವಾಗಿ ಜೀವಿಸಿದನು. ಸೋದರಿ, ನಮ್ಮ ಒಂದು ಇಂಡಿಯನ್ ಚರ್ಚ್ ಆಫ್ ಕ್ರೈಸ್ಟ್ ಅಂದರೆ ಆ ಕಾಲದಲ್ಲಿ ಎಂಥ ಒಂದು ದೇವರ ವಾಕ್ಯಕ್ಕೆ ನಾವು ತುಂಬ ವಿಧೇಯರಾಗಿ ನಮ್ಮ ಜೀವನವನ್ನು ದೇವರ ವಾಕ್ಯದ ಅನುಸಾರವಾಗಿ ಜೀವಿಸಿ ಅನೇಕ ಹಾಸ್ಯಗಳಿಗೆ, ಹಿಂಸೆಗಳಿಗೆ ಒಳಗಾಗಿದ್ದೀವಿ. ಇತ್ತೀಚೆಗೆ ಅದು ಕಡಿಮೆ ಆಗುತ್ತಿದೆ. ನಾವು ಯೋಚಿಸಬೇಕಾಗಿದೆ, ನಾನು ಎಷ್ಟರ ಮಟ್ಟಿಗೆ ದೇವರ ಒಂದು ಕಾರ್ಯಗಳಿಂದ, ವಿಶ್ವಾಸದಿಂದ, ಹಿಂಸೆಯನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧ ಇದ್ದೀನಿ. ನನಗೆ ನೆನಪಿದೆ, ಕಿರಣ್ ಬ್ರದರ್ ಒಂದಿನ, ನಾವೆಲ್ಲ ಆ ಕಾಲದಲ್ಲಿ ಲಿಫ್ಟಲ್ಲೇ ಜೀವನ ಮಾಡ್ತಾಯಿದ್ವಿ. ಒಂದಿನ ರಾತ್ರಿ ಎಲ್ಲೋ ನಿಲ್ಲಿಸಿದ್ರಂತೆ, ಒಂದು 2 ವೀಲರ್ನ ನಿಲ್ಲಿಸಿ ಹತ್ರ ಬಂದು ನಿಂತಾಗ ನೋಡಿದಾಗ ಆ 2 ವೀಲರ್ ಓಡಿಸಿರೋ ಒಂದು ಮಹಿಳೆ. ತಕ್ಷಣ ಕಿರಣ್ ಹೇಳಿದ್ರಂತೆ, ಬೇಡ ಪರ ಇಲ್ಲ ಹೋಗಿ ಅಂತ. ಆಗ ಹೆಂಗಸು ಕಿರಣ್ ನೋಡಿ ಹೇಳಿದೆ, ICC, ಯಾಕಂದರೆ ಅವಳಿಗೆ ಆವಾಗಲೇ ಗೊತ್ತಿದೆ ಈ ಜನರ ಒಂದು ನೀತಿವಂತಿಗೆ ಯಾವ ರೀತಿ ಇರ್ತದೆ ಅಂತ. ಒಂದಿನ ನನಗೆ ನೆನಪಿದ ಒಂದು ಸುಡು ಬಿಸಿಲು. ಆ ಟೈಮಲ್ಲಿ ಏನೋ ಒಂದು ತುಂಬ ಮನಸ್ಸು ಭಾರ ಅಂತ ಕಾಕ್ಸ್ಟೋನಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ನಾನು ಮಗ್ನನಾಗಿ ಪ್ರೇಯರ್ ಮಾಡ್ತಾಯಿದ್ದೆ. ಆಗ ಅಲ್ಲಿ ಹೋಗ್ತಿದ್ದ ಒಂದು ಸ್ಕೂಲ್ ಹುಡುಗಿ, ಅಂಕಲ್ ಬೇಡ ಬಂದುಬಿಡಿ ಅವಳು ಅಂದ್ಕೊಂಡು ನಾನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಿದ್ದೀನಿ ಅಂತ. ಈ ರೀತಿಯಲ್ಲಿ ನಮಗೆ ವಿಶ್ವಾಸದ ಜೀವನವಿತ್ತು. ಆದರೆ ಇತ್ತೀಚೆಗೆ ಅದರಲ್ಲಿ ಸುಮಾರು ಜನರು ನಾವು ಸ್ವಲ್ಪ ಕೆಳಗೆ ಬೀಳ್ತಾ ಇದ್ವಿ. ಇದೇ ಸಮಯ ನಾವು ಸ್ವಲ್ಪ ಯೋಚಿಸಬೇಕಾಗಿದೆ. ಇನ್ನು ಹೇಳಬೇಕೆಂದರೆ ವಿಶೇಷವಾಗಿ ಈ ಒಂದು ಪ್ಯಾಂಡಮಿಕ್ ದಿನಗಳು ಮುಖಾಮುಖಿ ನೋಡ್ತಾ ಇಲ್ಲ, ಸಭೆಗಳು ಮುಚ್ಚಿದೆ, ಯಾರು ದೇವ್ರ ಕೆಲಸ ಮಾಡ್ತಾಯಿಲ್ಲ, ಯಾರು ಪ್ರಾರ್ಥಿಸ್ತಿಲ್ಲ, ತಪ್ಪು ಮಾಡ್ತಲ್ಲ, ಯಾರಿಗೂ ಏನು ಗೊತ್ತಾಗ್ತಿಲ್ಲ. ಈ ಒಂದು ಸಮಯವು ಸೈತಾನನ ಒಂದು ಆತನ ಒಂದು ಕುತಂತ್ರಕ್ಕೆ ಒಳಗಾಗಿ ನಾವು ವಿಶ್ವಾಸದಲ್ಲಿ ಕೆಳಗಿಳಿಯುವ ಅವಕಾಶಗಳು ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವು ಗಂಭೀರವಾಗಿ ನಮ್ಮ ವಿಶ್ವಾಸವನ್ನು ತೆಗೆದುಕೊಂಡು ಕ್ರಿಸ್ತನ ನಿಮಿತ್ತ ಹಿಂಸೆಗಳು ಉಂಟಾದರೂ ಅದರಲ್ಲಿ ಸಂತೋಷ ಪಡೋಣ. ಯಾಕಂದರೆ ನಮಗೆ ಅದ್ಭುತವಾದ ಒಂದು ಉಡುಗೊರೆಯನ್ನು ದೇವರು ಪರಲೋಕದಲ್ಲಿ ಇಟ್ಟಿದ್ದಾರೆ. ಹೌದು ಸೋದರಿ, ಪರಲೋಕವು ನಿಜವಾಗಿದೆ. ಅದರ ಬಗ್ಗೆ ಇನ್ನಷ್ಟು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. 4ನೇ ವಿಷಯವು, ನಮ್ಮ ಸಂಕಟಗಳು ವ್ಯರ್ಥವಲ್ಲ ಎಂದು ಅರ್ಥ ಮಾಡಿಕೊಂಡು ಸಂತೋಷಿಸೋಣ. ನಮ್ಮ ಸಂಕಟಗಳು ವ್ಯರ್ಥವಲ್ಲವೆಂದು ಅರ್ಥ ಮಾಡಿಕೊಂಡು ಸಂತೋಷಿಸೋಣ. ಇದು ಮುಂದಿನ ಅಂಶದಂತೆ ಸ್ವಲ್ಪ ಜೋಡಣೆ ಆಗಿರ್ಬೋದು, ಅದು ಸ್ವಲ್ಪ ವಿಭಿನ್ನವಾಗಿರುತ್ತದೆ. ರೋಮಾಪುರದ ಬರೆದ 8ನೇ ಅಧ್ಯಾಯ 28ನೇ ವಚನದಲ್ಲಿ ನಮ್ಗೆ ಗೊತ್ತು, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರು ಒಳ್ಳೆಯದಕ್ಕಾಗಿ ಎಲ್ಲವುಗಳು ಒಟ್ಟಾಗಿ ಸಂಭವಿಸುತ್ತೆ ಎಂದು ನಾವು ಬಲ್ಲೆವು. ನಾವು ಎಷ್ಟರ ಮಟ್ಟಿಗೆ ದೇವರನ್ನು ಪ್ರೀತಿಸಿರ್ತೀವೋ ಎಲ್ಲ ಕಾರ್ಯಗಳು, ಸಂಕಟಗಳಲ್ಲಿ ನಾವು ಒಂದು ಹೇಳ್ದಲ್ಲ, ಈ ಒಂದು ಪ್ಯಾಂಡಮಿಕ್ ಸಮಯಗಳಲ್ಲಿ ಕೆಲಸ ಕಳ್ಕೊಂಡು, ಆದಾಯ ಕಳ್ಕೊಂಡು, ಕಡಿಮೆ ಮಾಡಿಕೊಂಡು
ತುಂಬ ಅನೇಕರ ಕುಟುಂಬದಲ್ಲಿ ಅನೇಕ ಕಷ್ಟಗಳು, ಸಂಕಟಗಳು, ನಮ್ಮ ಆತ್ಮೀಯರನ್ನು ಕಳ್ಕೊಂಡು ಇದರ ತುಂಬ ನೋವನ್ನು ಅನುಭವಿಸ್ತಾ ಇದ್ದೀವಿ. ಇದೆಲ್ಲವೂ ವ್ಯರ್ಥವಲ್ಲ. ಕರ್ತನು ಎಲ್ಲ ಒಂದು ವಿಷಯಗಳನ್ನ ನಮ್ಮನ್ನು ರೂಪಿಸೋದಕ್ಕೆ ವಚನ ಹೇಳುತ್ತದೆ. ಯಾವ ರೀತಿ ಒಬ್ಬ ಕುಂಬಾರನು ಒಂದು ಆ ಮಣ್ಣಿಗೆ ರೂಪ ಕೊಡಬೇಕಂದ್ರೆ ಒತ್ತಡ ಹಾಕಬೇಕು. ಸುಮ್ಮನೆ ಹಾಗೆ ಇಟ್ಟರೆ ಹಿಂಗೆ ಬರ್ತಾ ಇರತ್ತೆ. ಅದಕ್ಕೆ ಒಂದು ರೂಪ, ಎಷ್ಟು ಸೌಂದರ್ಯದ ರೂಪಗಳು ಕೊಡಬೇಕೋ ಅಷ್ಟು ಆಯಾ ಸ್ಥಳದಲ್ಲಿ ಆ ಒಂದು ಒತ್ತಡವನ್ನು ಹಾಕಿದರೆ ಮಾತ್ರ ಅದಕ್ಕೆ ರೂಪ ಸಿಗುತ್ತದೆ. ನಾವೆಲ್ಲರೂ ಒಂದು ಜೇಡಿ ಮಣ್ಣಿನಂತೆ ಇದ್ದೇವೆ. ನಮ್ಮ ತಂದೆಯಾದ ದೇವರಾದ ಕುಂಬಾರನು ನಮಗೆ ಎಲ್ಲ ವಿಷಯಗಳನ್ನು ಒಂದು ವೇಳೆ ಇಂಥ ವಿಷಯಗಳು ಕಷ್ಟವಾಗಿದೆ, ಒತ್ತಡವಾಗಿದೆ, ನನ್ನಿಂದ ಸಹಿಸಕ್ಕೆ ಸಾಧ್ಯ ಆಗ್ತಿಲ್ಲ, ನನಗೆ ಯಾಕೆ ಇದಾಗ್ತಾ ಇದೆ ಅಂತ ಭಾವನೆಗಳು ಬಂದಾಗ ನಾವು ನೆನಪಿಸ್ಕೊಳ್ಳೋಣ, ಅದು ಕರ್ತನು ನಮಗೆ ಒತ್ತಡವನ್ನು ಹಾಕುತ್ತಿದ್ದಾರೆ. ರೂಪಿಸುವುದಕ್ಕೆ, ಆತನ ಯೋಜನೆಯಂತೆ ನಮ್ಮನ್ನು ರೂಪಿಸೋದಕ್ಕೆ ಇಂಥ ಒಂದು ಒತ್ತಡ ಸನ್ನಿವೇಶಗಳಲ್ಲಿ ಹಾಕುತ್ತಿದ್ದಾರೆ. ಸಹೋದರರೇ, ನಾವು ನಮ್ಮ ಸಂಕಟಗಳು ವ್ಯರ್ಥವೆಂದು ಭಾವಿಸೋದು ಬೇಡ. ಸಂಕಟಗಳೇನು ವ್ಯರ್ಥವಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಸಂತೋಷಿಸಬಹುದು. 5ನೇ ವಿಷಯದಾಗಿ ಯೇಸು ಮತ್ತೆ ಬರಲಿದ್ದಾರೆ ಎಂದು ಸಂತೋಷಿಸೋಣ. 5ನೇ ಕಾರಣ ಯಾಕೆ ನಾವು ಸಂತೋಷ ಪಡಬೇಕಂದ್ರೆ ಯೇಸು ಮತ್ತೆ ಬರಲಿದ್ದಾರೆ ಎಂದು ನಾವು ಸಂತೋಷಿಸೋಣ. 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ಹೇಳುತ್ತದೆ, 16-18 ವಚನ ನೋಡೋಣ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘಗಳಲ್ಲಿ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ ಎಂಥ ಒಂದು ಅದ್ಭುತವಾದ ಒಂದು ವಿಷಯವಾಗಿದೆ. ಮರಣವು ತುಂಬ ನಮಗೆ ದುಃಖ ಕೊಡುವ ಒಂದು ಸಮಯವಾಗಿದೆ. ನಮ್ಮ ಆತ್ಮೀಯರು ಯಾರ ತೀರ್ಕೊಂಡ್ರೆ ನಮಗೆ ಅತಿ ನೋವನ್ನು, ಅತಿ ಭಾರವನ್ನು, ಅತಿ ದುಃಖವನ್ನು, ಅತಿ ಗತ್ತಲೆ ಇರುವ ಹಾಗೆ ನಮ್ಮ ಬಲವನ್ನು ಕುಂದಿಸಿ ನಮಗೆ ತಡೆಯಲಾರದ ಒಂದು ಬಾಧೆಯನ್ನು ಅನುಭವಿಸುತ್ತೇವೆ. ನಮ್ಮಲ್ಲಿ ಈಗ ಇತ್ತೀಚೆಗೆ ಕೆಲವು ತಿಂಗಳಲ್ಲಿ ಈ ಒಂದು ಕೋವಿಡ್ ಕಾರಣದಿಂದ ಅನೇಕರು ಆತ್ಮೀಯರನ್ನು ಕಳ್ಕೊಂಡಿದ್ದೀವಿ. ಅದರ ಒಂದು ನೋವು ನಮಗೆ ಗೊತ್ತಿದೆ. ಒಂದು ದಿನ ನಾವು ಸಹ ಈ ಲೋಕವನ್ನು ಬಿಟ್ಟು ಹೋಗಬೇಕಾಗಿದೆ. ಇನ್ನು ಸತ್ತವರ ಜೀವನ ದಿಢೀರಂತ ಮುಗಿಯಿತಂತ ನಾವು ನಮಗೆ ಭಾವನೆ ಆಗುತ್ತದೆ. ಆದರೆ ಸಹೋದರರೇ, ನಾವು ಯೇಸು ಮತ್ತೆ ಬರಲಿದ್ದಾರೆ. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲುಗೊಂಡು ಆಗ ಯಾರೆಲ್ಲ ಜೀವದಿಂದ ಉಳಿದಿರುತ್ತಾರೋ ಅವರು ಸಹ ಕ್ರಿಸ್ತನೊಡನೆ ಜೊತೆಯಲ್ಲಿ ಮೇಘಗಳಲ್ಲಿ ಕೊಂಡೊಯ್ದು ಕರ್ತನಲ್ಲಿ ಸದಾಕಾಲ ಇರುವೆವು. ಸೋದರ ಈ ಒಂದು ಲೋಕದ ಜೀವನವು ಸಾವಿನಲ್ಲೇ ಮುಕ್ತಾಯವಾಗುತ್ತದೆ ಅಂತ ಇದ್ದರೆ ಈ ಜೀವನಕ್ಕೆ ಅರ್ಥನೇ ಇಲ್ಲ. ಈ ಜೀವನದಲ್ಲಿ ಮಾಡುವ ಒಳ್ಳೆಯದು ಕೆಟ್ಟದ್ದು, ಕಷ್ಟ ನಷ್ಟ ದುಃಖಗಳಿಗೆ ಯಾವ ಅರ್ಥನೂ ಇರಲ್ಲ. ಈ ಲೋಕವು ನಮಗೆ ಒಂದು ಅಧ್ಯಯನ ಮಾಡುವ ಥರ ಅಥವಾ ತರಬೇತಿಯ ಸ್ಥಳ ಅಂತ ಹೇಳ್ಬೋದು. ಲೋಕದ ಈ ಜೀವನವು ನಾವು ಪರಲೋಕದಲ್ಲಿ ದೇವರೊಂದಿಗೆ ಇರುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾದ ಒಂದು ಸಮಯವಾಗಿದೆ, ಅವಕಾಶವಾಗಿದೆ. ಅದಕ್ಕೋಸ್ಕರ ಇಲ್ಲಿರುವ ನಾವು ಕಷ್ಟಗಳನ್ನು ನೋಡಿ ಸಂತೋಷವನ್ನು ಕಳ್ಕೊಳ್ಳೋಕ್ಕಿಂತ ಏನೇ ಕಷ್ಟಗಳಿದ್ರೂ ಒಂದು ದಿನ ನನ್ನ ಕರ್ತನಾದ ಕ್ರಿಸ್ತನು ಬಂದು ನನ್ನನ್ನು ಮೇಘಗಳಲ್ಲಿ ತನ್ನ ಜೊತೆಯಲ್ಲಿ ಇರೋದಕ್ಕೆ ಕರ್ಕೊಂಡು ಹೋಗ್ತಾರಂತ ಸಂತೋಷ ಪಡಬೇಕಾಗಿದೆ. ಸಹೋದರರೇ, ಈ ದಿನ ನಾವು 5 ಕಾರಣಗಳು ನೋಡಿದ್ದೇವೆ ನಾವು ಯಾಕೆ ಸಂತೋಷವಾಗಿರಬೇಕಂತ. ಮೊದಲನೇದು, ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟುದರಿಂದ ಸಂತೋಷಿಸೋಣ. 2ನೇದು, ದೇವರು ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವುದನ್ನಾಗಿರುವುದರಿಂದ ಸಂತೋಷ ಪಡೋಣ. ನಾವು ಯೇಸುವಿನ ನಿಮಿತ್ತ ಹಿಂಸೆ ಪಡುವಾಗಲೂ ಸಂತೋಷಿಸೋಣ. ನಮ್ಮ ಸಂಕಟಗಳು ವ್ಯರ್ಥವಲ್ಲ ಎಂದು ಅರ್ಥ ಮಾಡಿಕೊಂಡು ಸಂತೋಷಿಸೋಣ. ಯೇಸು ಮತ್ತೆ ಬರಲಿದ್ದಾರೆ ಎಂದು ಸಂತೋಷಿಸೋಣ. ಕೊನೆಗೆ ಇನ್ನೊಂದು ಕಿರು ಅಂಶ ಏನೆಂದರೆ, ನಾವು ಮಾನಸಾಂತರ ಪಡುವಾಗ ಪರಲೋಕದಲ್ಲಿ ಸಂತೋಷವಾಗುತ್ತದೆ. ನಾವು ಮಾನಸಾಂತರ ಹೊಂದಿದಾಗ ಪರಲೋಕದಲ್ಲಿ ಸಂತೋಷವಾಗುತ್ತದೆ.
ಪರಲೋಕದಲ್ಲಿ ಸಂತೋಷವಾಗೋದಕ್ಕೆ ಇದೊಂದು ಕಾರಣ. ಸೊ ಅದೇ ಲೂಕ 15ನೇ ಅಧ್ಯಾಯದಲ್ಲಿ ಕಳೆದೋದ ಕುರಿ, ಕಳೆದೋದ ನಾಣ್ಯವು ಮತ್ತು ಕಳೆದೋದ ಮಗನ ಒಂದು ಸಾಮ್ಯವನ್ನು ಹೇಳಿ ವಚನ ಹೇಳುತ್ತದೆ, ಯಾವ ಒಬ್ಬ ವ್ಯಕ್ತಿಯು ಮಾನಸಾಂತರ ಹೊಂದುತ್ತಾನೋ ಪರಲೋಕದಲ್ಲಿ ದೂತರೊಂದಿಗೆ ದೊಡ್ಡ ಸಂತೋಷವಿರುತ್ತದೆ. ನಾವು ಪರಲೋಕದಲ್ಲಿ ದೇವರಿಗೂ ಸಂತೋಷ ಪಡಿಸಬಹುದು ನಾವು ಮಾನಸಾಂತರ ಹೊಂದಿದಾಗ. ಈ ದಿನ ನಮ್ಮ ಒಂದು ಜೀವನ ಹೇಗಿದೆಯೋ ಗೊತ್ತಿಲ್ಲ, ಇಲ್ಲಿವರೆಗೆ ಹೇಗಿತ್ತು ಗೊತ್ತಿಲ್ಲ. ಇನ್ನು ಮುಂದೆ ನಮ್ಮ ಜೀವನವನ್ನು ಬದಲಾಯಿಸಿಕೊಂಡಾಗ ಯಾವ ವಿಷಯದಲ್ಲಿ ನಾವು ಬದಲಾವಣೆ ನಮಗೆ ಗೊತ್ತು, ನನ್ನ ಬಗ್ಗೆ ನನಗೆ ಗೊತ್ತು, ನಿಮ್ಮ ಬಗ್ಗೆ ನಿಮಗೆ ಗೊತ್ತು. ಅದಕ್ಕೋಸ್ಕರ ನೀವು ಆ ಒಂದು ಮಾನಸಾಂತರ ಪಡೆದರೆ ಪರಲೋಕದಲ್ಲಿಯೂ ಸಂತೋಷವಾಗಿರುತ್ತದೆ, ಕರ್ತನು ಸಹ ಸಂತೋಷ ಪಡುತ್ತಾರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳುತ್ತೇನೆ, ಸ್ವಪ್ರೇರಿತರಾಗಿ ನಾವು ಪಾಪರಿಕೆ ಮಾಡಬೇಕಾಗಿದೆ ಮತ್ತು ನಾವು ನಮ್ಮ ಒಂದು ಜೀವನದ ಬಗ್ಗೆ ಹೆಚ್ಚಿಗೆ ಗಮನ ಹರಿಸೋಣ. ನಾನು ಹೇಗಿದ್ದೇನೆ? ಹೌದು, ಬೇರೆಯವರ ತಪ್ಪನ್ನು ತಿದ್ದುವುದು ನಮ್ಮ ಒಂದು ಕರ್ತವ್ಯವಾಗಿದೆ. ಅದೇ ಸಮಯದಲ್ಲಿ ನಮ್ಮ ತಪ್ಪನ್ನು ಮರೆಯುವುದು ತುಂಬ ದೊಡ್ಡ ಒಂದು ತಪ್ಪಾಗಿಬಿಡ್ತದೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿಯೂ ನಾವು ಸ್ವಪ್ರೇರಿತರಾಗಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಾವು ಮಾನಸಾಂತರವನ್ನು ಪರಲೋಕದಲ್ಲಿ ಸಂತೋಷವಾಗುತ್ತದೆ. ಸೋದರರೇ, ಈ ದಿನಗಳು ಸಂತೋಷವಿಲ್ಲದ ಒಂದು ದಿನಗಳಾಗಿರಬಹುದು, ಸಂತೋಷವಿಲ್ಲದೇ ಇರೋಕ್ಕೆ ಅನೇಕ ಕಾರಣಗಳೇ ಇರಬಹುದು. ಆದರೂ ನಾನು ಆ ಸೂಜಿಯ ಗುರುಗಳು ಹೆಂಗೆ ಹೇಳಿದ್ರಲ್ಲ, ಮನೆಯಲ್ಲಿ ಕಳ್ಕೊಂಡಿದ್ದನ್ನು ಹೊರಗೆ ಹುಡುಕಿದರೆ ಸಿಗಲ್ಲ ಅಂತ, ಆ ರೀತಿ ನಿಜವಾದ ಸಂತೋಷ ಎಂಬುದು ನಮ್ಮಲ್ಲಿ ಏನಿದೆ, ಯಾವ ರೀತಿ ವಿಷಯಗಳು ನಡೀತಿದೆ, ಎಂಥ ಅನುಭವಗಳಾಗುತ್ತಿದೆ, ಜನರು ನಾನು ಹೆಂಗೆ ನೋಡ್ಕೊತಿದ್ದಾರೆ, ಈ ವಿಷಯಗಳಿಂದ ಬರುವುದಲ್ಲ. ನಾವು ಕ್ರೈಸ್ತರಾಗಿ, ಯೇಸುವಿನ ಶಿಷ್ಯರಾಗಿ, ವಿಶ್ವಾಸಿಗಳಾಗಿ ನಾವು ಸಂತೋಷ ಪಡಬೇಕಂದ್ರೆ ನಾವು ಪರಲೋಕದಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟಿದೆ ಅಂತ ಅತಿ ಸಂತೋಷ ಪಡೋಣ. ಮತ್ತು ದೇವರು ನಮ್ಮ ಅಗತ್ಯಗಳನ್ನು, ನಮಗೆ ಬೇಕಾದುದನ್ನೆಲ್ಲ ನಮ್ಮ ಅಗತ್ಯಗಳನ್ನು ಪೂರೈಸ್ತಿದ್ದಾರಂತ ನಾವು ಸಂತೋಷ ಪಡೋಣ. ನಮಗೆ ಹಿಂಸೆವಾದರೂ ಸಂತೋಷ ಪಡೋಣ, ಯಾಕೆಂದರೆ ಅದರಿಂದ ದೇವರು ನಮಗೆ ಖಂಡಿತವಾಗಿಯೂ ಅದಕ್ಕೆ ತಕ್ಕಾದ ರೀತಿಯಲ್ಲಿ ಬಹುಮಾನ ನೀಡಲಿದ್ದಾರೆ. ಮತ್ತು ನಮ್ಮ ಸಂಕಟಗಳು ವ್ಯರ್ಥವಲ್ಲ, ಸಂಕಟಗಳಲ್ಲಿ ಇದ್ದರೂ ಸಹ ಚಿಂತಿಸಬೇಡಿ, ಅದು ವ್ಯರ್ಥವಲ್ಲ. ದೇವರು ನಮ್ಮನ್ನು ರೂಪಿಸುತ್ತಿದ್ದಾರೆ ಆತನ ಯೋಜನೆ ಅನುಸಾರವಾಗಿ, ನಮ್ಮ ಮುಖಾಂತರ ಆತನ ವಿಷಯಗಳನ್ನು, ಕನಸನ್ನು ಪೂರೈಸೋದಕ್ಕೆ. ಅದಕ್ಕೋಸ್ಕರ ಸಂಕಟಗಳು ವ್ಯರ್ಥವಲ್ಲವೆಂದು ಸಂತೋಷಿಸೋಣ ಮತ್ತು ಯೇಸು ಮತ್ತೆ ಬರಲಿದ್ದಾರೆ ಎಂದು ನಾವು ಸಂತೋಷಿಸೋಣ. ಎಷ್ಟರ ಮಟ್ಟಿಗೆ ನಾವು ಕ್ರಿಸ್ತನ ಮೇಲೆ, ಆತನ ವಾಗ್ದಾನಗಳ ಮೇಲೆ, ಆತನ ವಾಕ್ಯಗಳ ಮೇಲೆ ನಾವು ಗಮನ ಹರಿಸಿರ್ತಿದ್ವೋ ಅಷ್ಟರ ಮಟ್ಟಿಗೆ ನಮ್ಮ ಸುತ್ತಲೂ ಎಂಥ ಒಂದು ಸಂಕಟಗಳು, ಕಷ್ಟಗಳು, ವ್ಯಸನಗಳು, ದುಃಖಗಳಿದ್ದರೂ ನಾವು ಸಂತೋಷವಾಗಿರೋಕ್ಕೆ ಸಾಧ್ಯ. ಆದರೆ ನಾವು ಕರ್ತನ ಮೇಲೆ ದೃಷ್ಟಿಯನ್ನು ಇಡದೇ ಇದ್ದರೆ ನಮ್ಮ ಜೀವನದಲ್ಲಿ ಏನೇ ಇದ್ದರೂ ಸಂತೋಷವಾಗಿ ಇರೋಕ್ಕೆ ಸಾಧ್ಯನೇ ಇರುವುದಿಲ್ಲ. ಈ ಲೋಕವು ನಾವು ಯೇಸುವನ್ನು ಸಂಧಿಸುವುದಕ್ಕೂ ಆತನ ಜೊತೆಯಲ್ಲಿ ಸದಾಕಾಲ ಇರೋದಕ್ಕಾದ ಒಂದು ಅವಕಾಶವಾಗಿದೆ. ಪ್ರತಿದಿನ ಈ ದಿನದಿಂದ ನಾವು ಅಂತಹ ಒಂದು ಜೀವನವನ್ನು ಜೀವಿಸೋಣ. ಕೊನೆಯದಾಗಿ ಪರಲೋಕದಲ್ಲಿಯೂ ನಾವು ಸಂತೋಷ ತರಬಹುದು, ಹೇಗೆಂದರೆ ನಾವು ಮಾನಸಾಂತರ ಹೊಂದಿದಾಗ. ಸೋದರಿ ನಿಜವಾಗ್ಲೂ ಈ ಒಂದು ವಿಷಯಗಳಲ್ಲಿ ನಾವೆಲ್ಲರೂ ನನ್ನಿಂದ ಪ್ರಾರಂಭಿಸಿ ಎಲ್ಲರೂ ಈ ವಿಷಯದ ಬಗ್ಗೆ ಗಮನ ಹರಿಸಿ ಬದಲಾವಣೆಯನ್ನು ತರೋಣ. ಈ ಒಂದು ಸಮಯದಲ್ಲಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ನಮಗೆ ಗೊತ್ತು, ಕ್ರಿಸ್ತನು ನಮಗೋಸ್ಕರ ಆ ಒಂದು ಕಲ್ವಾರಿಯ ಕ್ರೂಜಿ ಮೇಲೆ ತನ್ನ ಶರೀರವನ್ನು, ತನ್ನ ರಕ್ತವನ್ನು ಸುರಿಸಿ ನಮಗೆ ಪಾಪರ ವಿಮೋಚನೆ ತಂದು ನಮಗೆ ಪರಲೋಕಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆದ ಕಾರಣ ಈ ಒಂದು ಸಮಯದಲ್ಲಿ ಕರ್ತನ ಭೋಜನ ತೆಗೆದುಕೊಳ್ಳೋದಕ್ಕೆ ಮುಂಚೆ ಪ್ರಾರ್ಥಿಸೋಣ. ರೊಟ್ಟಿಗಾಗಿ ಪ್ರಾರ್ಥಿಸೋಣ. ಪರಲೋಕದ ತಂದೆ, ಅಪ್ಪ ಸ್ವಾಮಿ, ಒಂದು ಅದ್ಭುತವಾದ ದಿನವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ. ಈ ಒಂದು ಸಮಯದಲ್ಲಿ ತಂದೆ, ನಾವು ರೊಟ್ಟಿಯನ್ನು ತೆಗೆದುಕೊಳ್ಳಲಿದ್ದೇವೆ. ಇದು ನಿಮ್ಮ ಒಂದು ಶರೀರವು ಆ ಕ್ರೂಜಿಯ ಮೇಲೆ ಮುರಿಯಲ್ಪಟ್ಟ ಆ ಶರೀರಕ್ಕೆ ಸಾದೃಶ್ಯವಾಗಿದೆ. ಅದನ್ನು ತೆಗೆದುಕೊಳ್ಳುವಾಗ ತಂದೆ, ನಾವು ಈ ಲೋಕದಲ್ಲಿ ಹೌದು ತಂದೆ, ನಾವು ಅನೇಕ ಅಲ್ಪ ವಿಷಯಗಳ ಬಗ್ಗೆ ಸಂತೋಷ ಪಡೋದಕ್ಕೆ ನಾವು ನೋಡುತ್ತೇವೆ ಹೊರತು ನಿಜವಾದ ಅಂತರಂಗದಲ್ಲಿ ನಿಮ್ಮಿಂದ ಉಂಟಾಗುವ ಆ ಒಂದು ಸಂತೋಷವನ್ನು ಮರೆತಿರುತ್ತೇವೆ. ಅದರಿಂದ ಬದಲಾವಣೆಯಾಗಿ ತಂದೆ, ಈ ದಿನ ನಾವು ನಿಮ್ಮಲ್ಲಿ ನೀವು ನಮಗೆ ಮಾಡಿರೋ ಅಪಾರ ಒಳ್ಳೆಯ ವಿಷಯಗಳು, ಅದು ಮಾತ್ರ ಅಲ್ಲ, ಕ್ರೂಜಿ ಮೇಲೆ ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಕ್ಷಮಿಸಿ ರಕ್ಷಿಸಿರುವ ಈ ಒಂದು ವಿಷಯಕ್ಕೋಸ್ಕರ ಸಂತೋಷ ಪಡೋದಕ್ಕೆ ಸಹಾಯ ಮಾಡಿರಿ ತಂದೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ಒಂದು ಸಮಯದಲ್ಲಿ ದ್ರಾಕ್ಷರಸಕ್ಕೋಸ್ಕರ ಪ್ರಾರ್ಥಿಸೋಣ. ಪರಲೋಕದ ತಂದೆಯಪ್ಪ ಸ್ವಾಮಿ,
ಆ ಒಂದು ಕಲ್ವಾರಿಯ ಕ್ರೂಜಿಯ ಮೇಲೆ ನಮಗೋಸ್ಕರ ನಿಮ್ಮ ಪವಿತ್ರವಾದ ರಕ್ತವನ್ನು ಸುರಿಸಿ ಆ ರಕ್ತದ ಮುಖಾಂತರ ನಮಗೆ ಒಂದು ಹೀನವಾದ ಮೋಸವಾದ ಆ ಘೋರವಾದ ಪಾಪಗಳು ನಾವು ಸ್ವಸ್ಥರಾಗಿ ಪರಿಶುದ್ಧರಾಗಿ ನಿಮ್ಮ ಮುಂದೆ ನಿಲ್ಲುವಂಥ ಒಂದು ಯೋಗ್ಯವನ್ನು ನೀವು ನಮಗೆ ದಯಪಾಲಿಸೋದಕ್ಕೆ ಸ್ತೋತ್ರ ತಂದೆ. ಆ ರಕ್ತವು ಸುರಿಸಿದ ಕಾರಣದಿಂದ ನಮಗೆ ಈ ದಿನ ರಕ್ಷಣೆಯಾಗಿದೆ ತಂದೆ. ಅಪ್ಪ ಸ್ವಾಮಿ, ಆ ಒಂದು ರಕ್ತದಿಂದ ನಮಗೆ ರಕ್ಷಣೆಯಾಗಿ ನಾವು ತಂದೆ ನಿಮ್ಮ ಜೊತೆಯಲ್ಲಿ ಜೀವಿಸೋದಕ್ಕೆ, ಈ ಒಂದು ಲೋಕದ ಸಮಯವು ಮುಕ್ತಾಯವಾದ ನಂತರ ನಿಮ್ಮ ಜೊತೆಯಲ್ಲಿ ಇರೋದಕ್ಕೆ ಒಂದು ದೊಡ್ಡ ಅವಕಾಶವಾಗಿದೆ. ಕತ್ತಲೆಯಲ್ಲಿ ಜೀವಿಸಿರುವವರಿಗೆ ಅವರಿಗೆ ಕತ್ತಲಿನ ಬೆಳಕನ್ನು ತೋರಿಸುವ ಒಂದು ಅವಕಾಶವಿದೆ. ಅಪ್ಪ ಸ್ವಾಮಿ, ಪಾಪದ ಒಂದು ಭಾರವನ್ನು ಹೊತ್ತುಕೊಂಡಿರುವವರು ಅದನ್ನು ಬಿಟ್ಟು ಸಂತೋಷದಿಂದ ಪವಿತ್ರವಾದ ನಿಮ್ಮ ಕುಟುಂಬ ಜೊತೆಯಲ್ಲಿ ಸದಸ್ಯನಾಗಿರೋದಕ್ಕೆ ಅವಕಾಶವಾಗಿದೆ. ಅದಕ್ಕೋಸ್ಕರ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ನಿಮಗೆ ಗೊತ್ತು ನಮ್ಮೆಲ್ಲರಲ್ಲೂ ಎಷ್ಟೊಂದು ವಿಷಯಗಳು ಮಾನಸಾಂತರ ಹೊಂದಬೇಕಾಗಿದೆ. ಅದಕ್ಕೆ ಬೇಕಾದ ಧೈರ್ಯವನ್ನು, ಬಲವನ್ನು, ಜ್ಞಾನವನ್ನು, ಸ್ಫೂರ್ತಿಯನ್ನು ನೀಡಬೇಕಂತ ಬೇಡಿಕೊಳ್ಳುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್.
ಓಕೆ, ನಿಜಕ್ಕೂ ಅದೊಂದು ಅದ್ಭುತವಾದಂಥ ಸಂದೇಶವಾಗಿತ್ತು. ವಿನ್ಸೆಂಟ್ ಸಹೋದರಿಗೆ ವಂದಿಸುತ್ತೇವೆ. ನಾವೆಲ್ಲರೂ ಕೂಡ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಅದರ ಹಾಗೆ ಆಗಲಿಕ್ಕೆ ಪ್ರಯತ್ನ ಮಾಡೋಣ. ಇವಾಗ ಕೆಲವೊಂದು ಪ್ರಕಟಣೆಗಳಿದೆ. ಬರುವ ಭಾನುವಾರದಂದು ಮತ್ತೆ ನಾವು ಆನ್ಲೈನ್ನಲ್ಲಿ ಸರ್ವಿಸ್ ನಡೆಯುವಂಥದ್ದಾಗಿದೆ 9:30 ಗಂಟೆಗೆ. ತಾವೆಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಭಾಗವಹಿಸಿ. ಯಾರೆಲ್ಲ ತಿಂಗಳ ಕಾಣಿಕೆಯನ್ನು ಕಟ್ಟಬೇಕಾಗಿದೆಯೋ ಕೊನೆಯ ವಾರವಾಗಿರೋದ್ರಿಂದ ನೀವು ತಿಂಗಳ ಕಾಣಿಕೆಯನ್ನು ಕಟ್ಟಬಹುದು. ಮತ್ತು ಇವತ್ತು ಕೊನೆಯ ವಾರ ಆಗಿರೋದ್ರಿಂದ KKC ಇರುವುದಿಲ್ಲ. ಮತ್ತು ಇವತ್ತು ಸಾಯಂಕಾಲ 4 ಗಂಟೆಗೆ ಎಲ್ಲ ನಾಯಕರುಗಳಿಗೆ ಲೀಡರ್ಸ್ ಮೀಟಿಂಗ್ ಇದೆ. 4 ಗಂಟೆಗೆ ನೀವು ಝೂಮ್ ಮೂಲಕ ಅದರಲ್ಲಿ ಭಾಗವಹಿಸ್ಬೋದು. ಇಲ್ಲಿಗೆ ಆರಾಧನೆ ಮುಕ್ತಾಯವಾಗುತ್ತದೆ. ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕದ ತಂದೆಯಾದ ದೇವರೇ, ನೀನು ಸೃಷ್ಟಿಕರ್ತನಾಗಿದ್ದಿ, ಲೋಕವನ್ನು ಉಂಟು ಮಾಡಿದ್ದಿ, ನಮ್ಮನ್ನುಂಟು ಮಾಡಿದ್ದಿ. ಹಾಗಾಗಿ ದೇವರೇ, ನಿನ್ನನ್ನು ನಾವು ಬಲವಾಗಿ ನಂಬುತ್ತೇವೆ. ನೀನು ಯಾವಾಗಲೂ ಇರುವಾತನಾಗಿದ್ದಿ, ನಮ್ಮನ್ನು ನೋಡುವಾತನಾಗಿದ್ದಿ, ನೀ ಆರಾಧನೆಗೆ ಯೋಗ್ಯನಾಗಿದ್ದಿ. ದೇವರಿಗೂ ನಮ್ಮ ಉದ್ದೇಶವೂ ಒಂದೇ ಆಗಿದೆ. ನಾವು ನಿನ್ನ ಹಾಗೆ ಆಗಬೇಕಾಗಿದೆ. ಲೋಕದಲ್ಲಿ ಜನಗಳಿಗೆ ಹೇಳಬೇಕಾಗಿದೆ. ದೇವರಿಗೆ ಪ್ರತಿಯೊಬ್ಬರು ಕೂಡ ನಿನ್ನ ಕಡೆ ತಿರುಗಿಕೊಳ್ಳಬೇಕಾಗಿದೆ. ದೇವರ ನಿನ್ನ ಉದ್ದೇಶಗಳು, ನಿನ್ನ ಮಾತುಗಳು, ನಿನ್ನ ವಾಕ್ಯಗಳು ಎಲ್ಲವೂ ಸತ್ಯವಾಗಿದೆ. ಅದು ನಿರಂತರವಾಗಿರುವಂಥದ್ದಾಗಿದೆ. ಹಾಗಾಗಿ ದೇವರೇ, ನಾವು ಬಹಳ ಗಂಭೀರದಿಂದ ನಂಬುತ್ತೇವೆ ಮತ್ತು ಸಂತೋಷವಾಗಿ ನಿನ್ನನ್ನು ಹಿಂಬಾಲಿಸ್ತೇವೆ. ದೇವರಿಗೂ ನೀನು ಸತ್ಯವಂತನಾಗಿದ್ದಿ, ನೀತಿವಂತನಾಗಿದ್ದಿ. ದೇವರೇ, ನಿನ್ನ ಹಾಗೆ ಆಗಲಿಕ್ಕೆ ನಮಗೆ ಸಹಾಯ ಮಾಡು. ದೇವರಿಗೂ ನಿನ್ನನ್ನು ಮಹಿಮೆ ತರುವಂಥ ರೀತಿಯಲ್ಲಿ ಜೀವಿಸಲಿಕ್ಕೆ ಆಗುತ್ತೆ ನಿನ್ನ ಸಹಾಯ ಮಾಡು. ದೇವರೇ, ಆರಾಧನೆಯಲ್ಲಿ ಭಾಗವಹಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು ಬಲಪಡಿಸು, ಅವ್ರ ಕುಟುಂಬಗಳನ್ನು ನೀನು ಬಲಪಡಿಸು. ಅವ್ರು ಮಾಡುವಂಥ ಕೆಲಸಗಳನ್ನು ನೀನು ಆಶೀರ್ವಾದ ಮಾಡು. ದೇವರೇ, ಯಾವಾಗಲೂ ಸಾಯುವವರೆಗೂ ನಂಬಿಗಸ್ತರಾಗಿ ನಿಲ್ಲುವಂತೆ, ನಿನ್ನ ಸಭೆಯನ್ನು ಕಟ್ಟುವಂತೆ ನಮ್ಮೆಲ್ಲರಿಗೆ ಆ ವಿವೇಕ, ಒಂದು ತಾಳ್ಮೆಯನ್ನು ದಯಪಾಲಿಸಿಕೊಡು. ಮಾಡಿದಂತೆಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ ಹೇಳುತ್ತೇವೆ. ಪ್ರಾರ್ಥನೆ ವಿಜ್ಞಾಪನೆಗಳು ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡ ನಂಬಿ ಆಶೀರ್ವಾದ ಹೊಂದಿದ ಜೀವನ ತಂದೆಯೇ, ಆಮೆನ್.